ನಮಸ್ತೆ. ಲಾಗ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮಿಸಸ್ ಅಂಡ್ ಮಿಸ್ಟರ್ ಅಶೋಕ್ ಹೆಗಡೆ ಲಾಗ್. ಇದು ವಿಶೇಷವಾದ, ನನಗಂತೂ ಮತ್ತೆ ಅನುಷಂಗಂತೂ ವಿಶೇಷವಾದಂಥ ವ್ಯಕ್ತಿ. ನಾನು ಕರೆಯೋದು ಶಾಂತು ಅಂತ. ಶಾಂತು ಅವರೇ ನಮಸ್ಕಾರ, ಸ್ವಾಗತ ನಮ್ಮ ಲಾಗ್. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ಸರ್. ನಮಗೆ ನಾವು ಯಾವಾಗಲೂ ಏನ್ ಗೊತ್ತಾ, ಒಂದು ಸ್ಥಾನ ಅಂತ ಒಂದಿರುತ್ತೆ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಏನೇ ಇರ್ಬೋದು, ಜೊತೆಲ್ಲೇ ಬೆಳೆದಿರ್ಬೋದು, ಬಟ್ ಒಂದು ಸ್ಥಾನಕ್ಕೆ ಹೋದಾಗ ಅದು ಗೌರವ ಕೊಡುವಂಥದ್ದು ಇರುತ್ತಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವೇ ನಮ್ಮವ್ರಿಗೆ ಗೌರವ ಕೊಡಲಿಲ್ಲ ಅಂತಂದ್ರೆ ಬೇರೆಯವರು ಹೇಗೆ ಗೌರವ ಕೊಡ್ತಾರೆ? ಶಾಂತು, ತಾವು ಒಂದು ಲಾಗ್ ಇದೆ, ಮೇಕಪ್ ಏನದು, ಬ್ರೈಡಲ್ ಮೇಕವರ್ ಶಾಂತು. ಮೇಕವರ್ ಶಾಂತು ಅಂತ. ನನಗಂತೂ ತುಂಬಾ ಖುಷಿ, ಹೆಮ್ಮೆ, ಗರ್ವ, ಅದು ಏನೇನಿದೆ ಎಲ್ಲದೂ ಸೇರಿಸಿ ಹೇಳ್ಬಿಡ್ತೀನಿ. ಶಾಂತು ಅವರೇ, ತಾವು ಶಾಂತು ಅವರೇ ಬೇಡ ಸರ್, ಶಾಂತು ಆಯ್ತು. ಶಾಂತು, ನಿನ್ನ ಊರು ಯಾವುದು, ಹುಟ್ಟೂರು ಯಾವುದು, ಅದು ಆ ಬಾಲ್ಯದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋದಾದ್ರೆ? ಸರ್, ನನ್ನ ಹುಟ್ಟೂರು ತುಮಕೂರು ಡಿಸ್ಟಿಕ್ಕು, ಚಿಕ್ಕನಾಯಕನಹಳ್ಳಿ ತಾಲೂಕು, ಮಾಳಿಗೆಹಳ್ಳಿ ಅಂತ. ಒಂದು ಬಡ ಕುಟುಂಬದಲ್ಲೇ ಹುಟ್ಟಿ ಬಂದಿದ್ದು. ಅದೆಲ್ಲ ಹೆಚ್ಚಾಗಿ ಬಡ ಕುಟುಂಬದವರೇ ಸಾಧನೆ ಮಾಡೋದು. ಈಗ ನೋಡಿ, ಹಳ್ಳಿಯಲ್ಲಿ ಈ ಸರಿ ಯಾವ್ದೋ SSLC ಇದರಲ್ಲಿ ಸರ್ಕಾರಿ ಸ್ಕೂಲ್ ಅವರೇ ಟಾಪ್ ಅಲ್ಲಿ ಒಬ್ರು ಇದ್ ಮಾಡಿದ್ದಾರೆ. ಎಲ್ಲ ಪ್ರೈವೇಟ್ ಓದಿದ್ದು ಅಂತಂದಾಗ 625 625 ತಗೊಂಡಿದ್ದಾಳೆ ಅವಳಿಗೆ. ಬಡತನನೇ ಪಾಠ ಕಲಿಸುತ್ತೆ ಸರ್. ಅಂದ್ರೆ ಆ ಹುಡುಗರು ಹಂಗೆ ತಗೊಂಡಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟಿರ್ತಾರೆ, ನಾವು ಹಂಗೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾರೆ. ಅದಕ್ಕೆ ನಾನೇನು ಶ್ರೀಮಂತ ಅಲ್ಲ ಕಣ, ನಾನು ಬಡವನೇ. ಎಲ್ಲರೂ ಬಡವರೇ ಸರ್, ಮನ್ಸಲ್ಲಿ ಶ್ರೀಮಂತ ಆದ್ರೂ ಸಾಕು. ಅದು ಹಳ್ಳಿ. ಆಮೇಲೆ ಅಲ್ಲೇ ಓದಿದ್ದು, ಇಲ್ಲಿ ನಮ್ಮ ಮಾಳಿಗೆಹಳ್ಳಿಯಲ್ಲೇ ಓದಿದ್ದು. ಆಮೇಲೆ ನಮ್ಮ ಕಾಟ ತಡೆಯಕ್ಕಾಗ್ದಲೇ ಕೆರಗೋಡಿ ರಂಗಾಪುರ ಅಂತ ಒಂದು ಹಾಸ್ಟೆಲ್ ಇದೆ, ಅಲ್ಲಿ 3 ವರ್ಷ 5th 6th 7th 3 ವರ್ಷ ಅಲ್ಲಿ ನನ್ನ ಅಷ್ಟು ಕ್ವಾಟ್ಲೆ ಚಿಕ್ಕವ್ರು ಇದ್ದಾಗ. ಯಾರು ಚಿಕ್ಕವ್ರು ಇದ್ದಾಗ ಕ್ವಾಟ್ಲೆ ಇರ್ತಾರೋ, ದೊಡ್ಡದಾದ್ಮೇಲೆ ನಮ್ಮ ತರ ಸೈಲೆಂಟ್ ಆಗ್ಬಿಡ್ತಾರೆ. 3 ವರ್ಷ ತಡ ಹಾಕಿದ್ರು. ಅಂದ್ರೆ ಜೀವನದ ಪಾಠ ಅಂತ ಅಲ್ಲೇ ಕಲಿಯಕ್ಕೆ ಶುರು ಮಾಡ್ಬಿಟ್ಟೆ. 5th 6th 7th ಇವಾಗೆಲ್ಲ ಬಿಡಿ 4-5 ಹೊತ್ತು ಊಟ ಮಾಡ್ತಾರೆ. ನಮ್ಗೆ ಅವತ್ತು ಕೊಡ್ತಿದ್ದೆ 2 ಹೊತ್ತು ಊಟ, ಅದು ಬುದ್ಧಿ ಕಲ್ತ್ಕೊಳಕ್ ಕೊಡ್ತಿದ್ರು, ಇಲ್ಲ ಅಂತ ಕೊಡ್ತಿದ್ರು. ಅಥವಾ ಆ ಮನುಷ್ಯ 2 ಹೊತ್ತೇ ಊಟ ಮಾಡ್ಬೇಕು ಅಂತ ಮುಂಚೆ ಇತ್ತೋ ಏನೋ ಗೊತ್ತಿಲ್ಲ, ಆಗಿನ ಕಾಲದಲ್ಲಿ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ. 2 ಹೊತ್ತು ಊಟ ಮಾಡ್ಕೊಂಡು ಈ 3 ವರ್ಷ ತಣ್ಣೀರ ಸ್ನಾನ, ನನ್ನ ಬಟ್ಟೆ ನಾನೇ ಒಕ್ಕಬೇಕು. 5ನೇ ಕ್ಲಾಸ್ಗೆ ಅದೊಂಥರ ಜೀವನ ಗೊತ್ತಾಗ್ತಾ ಹೋಯ್ತು. ಏನಪ್ಪ ಇದು ಹಿಂಗಾಗೋಯ್ತು, ಬುದ್ಧಿ ಕಲ್ಕೊಳಕ್ಕೆ ಹಾಕಿದ್ರೆ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ಒಟ್ಟೊಳಗೆ 5, 6, 7 ಇದ್ದೆ. ಈ ತರ ಒಣಗ ಕಡ್ಡಿ ಆಗ್ಬಿಟ್ಟೆ. ಮತ್ತೆ ಕರ್ಕೊಂಡ್ಬಂದು ಅಲ್ಲ ಹೈಸ್ಕೂಲ್ಗೆ ಹಾಕಿದ್ರು ನಮ್ಮೂರಲ್ಲೇ, ಚಿಕ್ಕನಾಯಕನಹಳ್ಳಿ. ಓಕೆ. ಈಗ ಅದು ಹಾಸ್ಟೆಲ್ ಅಥವಾ ಇದು ಒಂದೆಲ್ಲ ಆ ಥರ ಇದು, ಅಲ್ಲಿ ಯಾವ್ದಾದ್ರು ಒಂದು ನಿನಗೆ ಇವತ್ತಿನವರೆಗೂ ಜೊತೆಲಿರೋರು, ಫ್ರೆಂಡ್ಸು, ಮತ್ತೆ ಆಗ ನಿನಗೆ ವಿಶೇಷವಾಗಿ ಯಾವ ಟೀಚರು, ಅವ್ರನ್ನೇನಾದ್ರೂ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೀಯ? ಇಲ್ಲ ಸರ್, ನಮ್ಮ ಹೆಡ್ ಮಾಸ್ಟ್ರು ಒಬ್ರಿದ್ರು. ಅವ್ರಿಷ್ಟು ಸ್ಟ್ರಿಕ್ಟು ಅಂತಂದ್ರೆ ಓದ್ಲಿಲ್ಲ ಅಂದ್ರೆ ಬಿಡ್ತಲೇ ಇರಲಿಲ್ಲ. ಓದಕ್ಕೆ ಆ ಕ್ಲಾಸ್ ರೂಮ್ ಒಳಗೆ ಮಾತ್ರ, ಹೊರಗಡೆ ಬಂದ್ರೆ ಫ್ರೆಂಡ್ಸ್. ಅವ್ರ ಹೆಸರು ಏನಾದ್ರು ನೆನಪಿದೆಯಾ? ವಿಶ್ವನಾಥ್ ಅಂತ. ನೋಡಿ, ನಾನು 28 ವರ್ಷ ಆಯ್ತು ಅದು ಓದಿ. 28 ವರ್ಷ, 3 ವರ್ಷ ಓದಿ, ಆಲ್ಮೋಸ್ಟ್ 30 ವರ್ಷ ಆಯ್ತು. 6th 7th 8th ಅಂದ್ರೆ 5th 6th 7th ಓದಿ. ಬಟ್ ಆದ್ರೂ ಮರೆಯಕ್ಕಾಗಲ್ಲ. ಕೆಲವೊಂದು ಯಾರು ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ರೆ, ಅಥವಾ ಏನಾದ್ರು ಒಂದು ಒಳ್ಳೇದು ಹೇಳಿದ್ರೆ, ಅಥವಾ ಏನಾದ್ರು ಒಂದು ನಮ್ಗೆ ಮಾರ್ಗದರ್ಶಕರಾಗಿದ್ರೆ ಅದು ಮರೆಯಕ್ಕೆ ಆಗಲ್ಲ. ಆಯಪ್ಪನ ಹತ್ರ ಮರೆಯಂಗೇ ಇಲ್ಲ. ನಾನು ಸಂಸ್ಕೃತನೂ ಓದಿದ್ದೆ, 1st year 2nd year 3rd year ಅಂತ. ಅಲ್ಲಿ 3 ವರ್ಷ ಕಾವ್ಯ ಅಂತ ಇನ್ನೊಂದು ಬರುತ್ತೆ, ನಂಗೆ ಅವೆಲ್ಲ ಗೊತ್ತಿರ್ಲಿಲ್ಲ. ಅದಷ್ಟೊತ್ತಿಗೆ ನಾವು ನಮ್ಮ ಊರ್ ಕಡೆ ಬಂದ್ಬಿಟ್ಟು ಮತ್ತೆ ಅದೇ ಕತೆ ಆಗುತ್ತೆ. ಫ್ರೆಂಡ್ಸು ಅವಾಗೆಲ್ಲ ಇದ್ರು ಸರ್. ನಾನು ಏನಾಯ್ತು, ಊರಿಗೆ ಬಂದು ನಮ್ಮೂರಿಂದ ನಾನು ಒಬ್ಬನೇ ಹೋಗಿದ್ದು, ಇನ್ಯಾರು ಇರ್ಲಿಲ್ಲ. ಅಲ್ಲಿ ಫ್ರೆಂಡ್ಸ್ ಆದರೆಲ್ಲ ಅಲ್ಲಲ್ಲೇ. ಅವಾಗೆಲ್ಲ ಫೋನ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಹಂಗಾಗಿ ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಇವಾಗ ಹೆಂಗಾಗಿದೆ, ಇವತ್ತು ಫ್ರೆಂಡ್ಸು ಇವತ್ತು ನೋಡ್ತೀವಿ, ನಾಳೆ ಮಾತಾಡ್ಸಿ, ನಾಡಿದ್ರೆ ಹೊರಟೋಗ್ಬಿಡ್ತೀವಿ, ಹಂಗೆ ಇವತ್ತು ಪರಿಸ್ಥಿತಿ. ಬಟ್ ಅವತ್ತೇನು ಇರಲಿಲ್ಲ. ಅವತ್ತೆಲ್ಲ ಒಂಥರ ಜೀವನ ಮಾಡೋದೇ ಕಷ್ಟದ ಪರಿಸ್ಥಿತಿ ಇದ್ದಿದ್ದ ಟೈಮ್ ಅದು. ಅಂದರೆ ನಾವು ಓದೋ ಟೈಮಲ್ಲಿ. ಈಗ ನೀವು ಓದಿರೋದು ಎಲ್ಲಿವರೆಗೆ? ನಾನು 2nd year PUC ಡಿಸ್ಕಂಟಿನ್ಯೂ ಸರ್. ಏನು ಆರ್ಟ್ಸ್ ಸರ್, HCPS. ಅದರಲ್ಲೂ ಇಂಗ್ಲೀಷ್ ಒಂದು ಪಾಸ್, ಇಂಗ್ಲೀಷ್ ಒಂದು ಫೇಲ್ ಆಯ್ತು. ನಮ್ಮ ಅಕ್ಕ ಬಿಡ್ಲಿಲ್ಲ. ನಮ್ಮ ಅಕ್ಕ ಇವಾಗ ಹೈಸ್ಕೂಲ್ ಟೀಚರು. ಅವಳು ನೀನು ಓದ್ತೀಯೋ ಬಿಡ್ತೀಯೋ, ಒಂದು PUC ನೀವು ಪಾಸ್ ಆಗ್ಲೇಬೇಕು ಅಂತ ಕಟ್ಸಿದ್ರು. ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಯ್ತು. ಡಿಗ್ರಿಗೂ ಅಡ್ಮಿಷನ್ ಆದೆ. ಅಷ್ಟು ಬೇಗ ಇಲ್ಲಿ ಒಡೆ ತಿಂದ್ಬಿಟ್ಟಿದ್ದೆ. ಓಕೆ. ಆಮೇಲೆ ಅಲ್ಲಿ ಇಡ್ಲಿ ವಡೆಗೆ ಆಮೇಲೆ ಬರೋಣ. ಇಡ್ಲಿ ವಡೆ ಅಂತಂದ್ರೆ ನಮ್ಮ ಇಂಡಸ್ಟ್ರಿಗೆ, ಅಂದ್ರೆ TV ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು,
ಇಡ್ಲಿ ವಡೆ ನಮ್ಗೆ ಬೇಸಿಕ್, ಬೆಳಗ್ಗೆ ಹೋದ ಕೂಡಲೇ ತಿಂಡಿಗೆ ಇಡ್ಲಿ ವಡೆನೆ, ಅದು ಜಮಾನದಿಂದ ಬಂದಿರೋದು. ಹಂಗಾಗಿ ಇಡ್ಲಿ ವಡೆ ತಿಂದೆ ಅಂತಂದ್ರೆ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೆ ಅಂತ ಅರ್ಥ. ಶಾಂತು, ನಿಮ್ಮಪ್ಪ ಅಮ್ಮನ ಬಗ್ಗೆ ನೀನ್ ಏನ್ ಹೆಸರೇನು, ಆಮೇಲೆ ನಿನ್ನ ಅಪ್ಪ ಅಮ್ಮನ ಬಗ್ಗೆ ಏನು ಮಾತಾಡ್ತೀಯ? ನಮ್ಮ ಅಪ್ಪನ ಹೆಸರು ನಾಗರಾಜ್ MS ಅಂತ, ಊರಲ್ಲಿ ಕಾಯಿ ನಾಗಣ್ಣ ಅಂತಲೇ ಕರೀತಾರೆ. ನಮ್ಮಮ್ಮ ವಿಜಯಮ್ಮ, ಅಲ್ಲೆಲ್ಲ ಮನೇಲಿ ಹೌಸ್ ವೈಫ್, ಅವರೆಲ್ಲ ಏನು ಕೆಲಸ ಇಲ್ಲ. ನಮ್ಮಪ್ಪ ಕೆಲಸ ಕಾಯಿ ವ್ಯಾಪಾರ ಮಾಡ್ತಿದ್ರು. ಹೌಸ್ ವೈಫ್ ಅಂತ ಅಂದ್ರೆ ಏನು, ಅಲ್ಲಿ ಹಳ್ಳಿಯಲ್ಲಿ ಕೆಲಸಗಳೇನು ಕಮ್ಮಿ ಇರುತ್ತೆ ಸರ್, ಇತ್ತೀಚೆಗಿಲ್ಲ ಅಷ್ಟೇ. ಬಟ್ ಅವಾಗೆಲ್ಲ ತುಂಬಾ ಕೆಲಸ ಇರ್ತಿತ್ತು, ಅಲ್ಲ ಹೇಳಿದೆ, ಏನು ಕೆಲಸದಲ್ಲಿ ಇರ್ಲಿಲ್ಲ. ನಮ್ಮಪ್ಪ ಅವರು ಕಾಯಿ ವ್ಯಾಪಾರ ಮಾಡೋದು. ಅವರು ದಿಲ್ದಾರ ಸರ್, ಅವತ್ತು ದಿಲ್ದಾರೆ, ಇವತ್ತು ದಿಲ್ದಾರೆ. ಇರ್ಲಿ ಬಿಡ್ಲಿ, ಒಂಥರ ನಿಮ್ಮನ್ನ ನೋಡೋದಂಗೆ ಆಗುತ್ತೆ. ಡೋಂಟ್ ಕೇರ್ ಎನಿವನ್ ಅಂತ. ಹಿಂಗೆ ಅಂತಂದ್ರೆ ಯಾರು ಏನು ಕೇರ್ ಮಾಡ್ತಿರ್ಲಿಲ್ಲ. ಇಲ್ಲೇನು ಇಲ್ಲ ಅಂತಂದ್ರು ಇಲ್ಲಿ ಮುಖ ನೋಡಿದ್ರು ಮಾತ್ರ ಯಾರಪ್ಪ ಇವ್ರು ಹಿಂಗಿದಾರಲ್ಲಪ್ಪ ಅಂತಾನೆ ಅನ್ಸೋದು. ಅವತ್ತು ಹಂಗಿದ್ದಾರೆ, ಇವತ್ತು ಹಂಗಿದ್ದಾರೆ, ಅದೇ ಖುಷಿ. ಅಲ್ಲ, ನನ್ನ ಅನ್ಸಿನ ನೋಡಿದ್ರೆ ಎಲ್ಲರೂ ಹಂಗೆ ಅನ್ಸು ಮೇಡಮ್, ನೀವು ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ, ಅದು ಇರೋದ್ ಮುಖ್ಯ ಅಲ್ಲ. ಎಷ್ಟೋ ಜನ ಇದ್ರು ಆತರ ಇರಕ್ಕಾಗಲ್ಲ, ಹಿಂಗೆ ಇರ್ತಾರೆ. ನೀವು ಆತರ ಅಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಅನ್ನೋದು ಇದೆಯಲ್ಲ, ಅದೆಲ್ಲರಿಗೂ ಆಗಲ್ಲ. ಅದು ನಮ್ಮ ಅಪ್ಪನ ಅವಾಗಲೇ ನಾನು ನೋಡಿದ್ದೆ. ನಮ್ಮ ಅಪ್ಪನ ತದ ನಿಮ್ಮನ್ನ ನೋಡಿದೀನಿ, ಇನ್ನೂ ಒಂದಷ್ಟು ಜನ ನೋಡಿದೀನಿ. ಹಂಗೆ ಎಲ್ಲಾರ ಕೈಲೂ ಇರಕ್ ಆಗಲ್ಲ ನನ್ನ ಪ್ರಕಾರ. ಯಾರು ಏನ್ ಬೇಕಾದ್ರೆ ಗಳಿಸ್ಬೋದು ಸರ್. ಇವತ್ತು ಒಂದು ನಿಂದೆ ಆದಂತ ಜೀವನ ಕಟ್ಕೊಂಡಿದೆಯಲ್ಲ, ಈ ಸಂದರ್ಭದಲ್ಲಿ ಅಪ್ಪಂಗೆ ಅಮ್ಮಂಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀಯ? ಸರ್, ನಮ್ಗೆ ಏನಾಗುತ್ತೆ ಅಂತಂದ್ರೆ, ನಾವು ಫಸ್ಟ್ ನನಗೆ ಬೆಳಿಗ್ಗೆ ಎದ್ದಾಳ್ತೀನಿ ನೆನೆಸ್ಕೊಳ್ಳೋದೇ ಅವ್ರನ್ನ. ತಂದೆ ತಾಯಿ ಎಲ್ಲಾರ ಜೀವನದಲ್ಲೂ ತುಂಬಾ ಇಂಪಾರ್ಟೆಂಟು, ನನ್ನ ಜೀವನದಲ್ಲೂ ಅಷ್ಟೇ ಇಂಪಾರ್ಟೆಂಟು. ನಮ್ಮಪ್ಪ ಏನು ಅಂತ ನಮ್ಮಪ್ಪ ತೋರಿಸ್ಕೊಳಲ್ಲ, ಅವ್ರಿಗೆ ನಾನು ಅಂದ್ರೆ ಬಹಳ ಇಷ್ಟ. ನಮ್ಮ ಅಮ್ಮ ಅಂತೂ ಅವರು ತೋರಿಸ್ಕೊಂತಾರೆ, ಹೆಣ್ಮಕ್ಳು ಹಂಗೆ ತೋರಿಸ್ಕೊಂಡ್ಬಿಡ್ತಾರೆ. ನಾವು ಅಂತಂದ್ರೆ ಪ್ರಾಣ. ನಾನು ಸುಮ್ಮನೆ ಇಲ್ಲಿ ಬೈತಾರೆ, ಆ ಕಡೆ ಹೋದಾಗ ನಮ್ಮನ್ನ ಹಿಂದ್ಗಡೆಯಿಂದಲೇ ನೋಡ್ತಾ ಇರ್ತಾರೆ. ಆದ್ರೆ ಅವ್ರ ಮುಖ ನೋಡೋದು ಬೇಡ, ಹಿಂದ್ಗಡೆ ನೋಡ್ತಾ ಇರ್ತಾರೆ, ಏನಪ್ಪ ನನ್ನ ಮಗ ಏನಾದ ಅಂತ. ಅದನ್ನ ನಾನು ಒಂದು ಕ್ರಿಕೆಟಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನಾನು ಇವಾಗಲೂ ಅವ್ರಿಗೆ ಫೋನ್ ಮಾಡಿದ್ರೆ, ಯಾರು ಈಗ ಊರಿಂದ ನಿಮಗೆ ಆಗಲಿ ಸರ್, ಫೋನ್ ಮಾಡೋದು ಹೆಂಗಿದ್ಯಪ್ಪ, ಊಟ ಮಾಡೋದ ಅಂತ ಕೇಳ್ತಿರಲ್ಲ. ನಮ್ಮಪ್ಪ ಯಾವತ್ತೂ ಕೇಳಿದೆ, ಸರ್ ಏನ್ ಸಮಾಚಾರ, ಆಯ್ತು ಇಲ್ಲ ಅಂತಾರೆ. ಬಟ್ ಬಾಯಿ ಮಾತಲ್ಲಿ ಹೊರಟೆ, ಮನ್ಸು ಒಂಥರ ಏನೋ ಏನು ಕೇಳಲಿಲ್ಲ, ಈ ಕೇಳೋದು ಮತ್ತಿನ್ನೇನಾಗ್ತಾನೋ ಆ ಥರದ್ದು ಏನೋ ಯೋಚನೆ ಒಳಗೊಳಗೆ ಅವ್ರಿಗೆ. ಅದು ನನಗೆ ಅರ್ಥ ಆಗೋ ಥರ ಬುದ್ಧಿ ಬಂದ್ಬಿಟ್ಟಿದೆ, ಅದು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ನಾನು. ಅವ್ರು ಅದೇನಿಲ್ಲ. ಆದರೆ ನಮಗೂ ಪುಣ್ಯ ಮಾಡಿರ್ಬೇಕು ಸರ್ ಅಪ್ಪ ಅಮ್ಮ ಸಿಗೋಕ್ಕೆ. ಅವ್ರು ಏನು ಮಾಡಿಲ್ಲ ಅಂತಂದ್ರು, ಅವರು ಯಾರು ಮನೆಗೆ ಬಂದ್ರಾಗ್ಲಿ, ಅವ್ರು ನೋಡ್ಕೊಂಡಿದ್ದ, ನಾವು ಚಿಕ್ಕ ವಯಸ್ಸಿಂದ ನೋಡ್ತಿದ್ವಲ್ಲ, ನಮ್ಮನೇಲಿ ಏನಿತ್ತು ಅದನ್ನೇ ಕೊಡ್ತಾ ಇದ್ರು ಎಲ್ಲ. ಈಗ ಏನೇ ಆಗಿರ್ಬೋದು ಸರ್, ಇವಾಗೆಲ್ಲ ಬಂದು ಹಿಂದಿನ ಇದ್ರಲ್ಲಿ ಇವಾಗ ಎಲ್ಲದಕ್ಕೂ ಒಂದು ಬೆಲೆ ಅಂತ ಬಂದ್ಬಿಟ್ಟಿದೆ. ಅವಾಗ ಏನು ಬೆಲೆ ಇರಲಿಲ್ಲ, ಯಾರು ಬಂದು ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಡ್ತಿರಲ್ಲ. ಅದೆಲ್ಲ ನೋಡಿ ನಾವು ಅವಾಗಲೇ ಈ ಥರ ಜೀವನ ಅಂತ ನಮ್ಗೆ ಅವರೇ ಅರ್ಥ ಮಾಡಿಸ್ಬಿಟ್ರು. ಅರ್ಥ ಮನೆಯೇ ಮೊದಲ ಪಾಠ ಶಾಲೆ. ಆಮೇಲೆ ಅಂದೆ ನೀನು ಅಷ್ಟೊತ್ತಿಗೆ ಏನೋ ಇಡ್ಲಿ ವಡೆ ತಿಂದುಬಿಟ್ಟಿದ್ದೆ ಅಂತ ಅರ್ಥ. ಇಂಡಸ್ಟ್ರಿ, ನೀನು ಹೇಗೆ ಬಂದೆ ಇಂಡಸ್ಟ್ರಿಲಿ ಹೇಗೆ ಬಂದೆ, ಏನಾಗಿ ಬಂದೆ? ಸರ್ ಆಕ್ಚುಲಿ ನಾನು SLCಗೆ ಬಂದ್ಬಿಟ್ಟಿದ್ದೆ ಸರ್. ನಾನು SLC ಫೇಲ್ ಆಗುತ್ತೆ ಅಂತ ಕನ್ಫರ್ಮ್. ನಮ್ಮೂರಲ್ಲಿ ಯಾರು ಪಾಸ್ ಇಲ್ಲ ಸರ್, ಯಾಕೆಂದ್ರೆ ಅವಾಗಂಗಿತ್ತು ಎಜುಕೇಶನ್, ಯಾರು ಕೇಳ್ತಿರ್ಲಿಲ್ಲ, ಎಲ್ಲರೂ ಫೇಲು. ನಮ್ಮಪ್ಪ ಹೇಳಿದಿಷ್ಟೇ, ನೀನು SLC ಒಂದು ಪಾಸ್ ಮಾಡು. ಅವಾಗೆಲ್ಲ ಅದೇ ತರ ಇತ್ತು ಸರ್, ನೀನು SLC ಒಂದು ಪಾಸ್ ಮಾಡಿ, ಇನ್ನೇನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅನ್ನೋರು. ನನಗೆ ಯಾಕೋ ಡೌಟೇ ಇತ್ತು, ಸುಳ್ಳಿನ ಕೇಳಿ ಡೌಟೇ ಇತ್ತು. ನಾನು 600 ಮಾರ್ಕ್ಸ್ಗೆ ಲಾಸ್ಟ್ಗೆ 300 ಬಂತು ಸರ್. ಅದ್ರ ಜಸ್ಟ್ ಪಾಸು ಬಂದಿದ್ದೆ. ಸ್ಕ್ರೀನ್ ಪ್ರಿಂಟಿಂಗ್ ಏನೋ ಸೇರ್ಕೊಂಡಿದ್ದೆ ಸರ್, ಅವಾಗ ಸೇರ್ಕೊಂಡಿದ್ದೆ. ಅವರು ಬಂದ್ಬಿಟ್ಟು, ಇಲ್ಲ ನೀನು SLC ಪಾಸ್ ಆಗಿದ್ಯಾ, ಇನ್ನೇನಾದ್ರೂ ಪರವಾಗಿಲ್ಲ, ಸೆಕೆಂಡ್ PU ಅಂದ್ರೆ ಅವ್ರು ಓದಿಸೋ ಸ್ಥಿತಿಲಿ ಇದ್ರೋ ಇರ್ಲಿಲ್ವೋ ಅದೆಲ್ಲ ಸೆಕೆಂಡರಿ, ನೀನು PUC 2 ವರ್ಷ ಮಾಡಲೇಬೇಕು ಅಂತ ಮತ್ತೆ ಬಂದು ಕರ್ಕೊಂಡು ಹೋದ್ರು. 2 ವರ್ಷ PUC ಮುಗಿಸಿ ಅಲ್ಲೊಂದ್ಸತಿ ಫೇಲ್ ಆಗಬೇಕು. PUC ಫೇಲ್ ಆದ್ಮೇಲೆ ಮತ್ತೆ ಇಡ್ಲಿ ವಡೆ ಎಂಟ್ರಿ ಕೊಟ್ಟಿದ್ದು ಅವಾಗ ಶೂಟಿಂಗ್. ಸರ್, ನಮ್ಮ ಲೋಕಣ್ಣ ಅಂತ ಇದ್ದಾರೆ, ನಮ್ಮ ದೊಡ್ಡಪ್ಪನ ಮಗ. ಅವರು ನನ್ನ ಸ್ವಂತ ಅಣ್ಣಕ್ಕಿಂತ ಹೆಚ್ಚು. ಅವನು ಒಂಥರ ನನ್ನ ಮಗನ ಥರನೇ ನೋಡ್ಕೊಂಡಿದ್ದು. ಅಂದ್ರೆ ಅವ್ರ ಜೊತೆ ನಾನು ಬ್ಯಾಚುಲರ್ಸ್ ಜೊತೆ ಇದ್ನಲ್ಲ, ಏನಕ್ಕೆ ಆಗಲಿ ಅವರು ಆಟೋ ಓಡಿಸ್ತಾ ಇದ್ರು ಸರ್. ಅವ್ರು ಆಟೋ ಓಡಿಸ್ತಾ ಇದ್ರು. ಶಿವರಾಜ್ ಕಾತುನ್ಕೊಪ್ಪ ಅನ್ನೋ ಅವ್ರ ಫ್ರೆಂಡು, ನಮ್ಮ ಅಣ್ಣನ ಫ್ರೆಂಡು. ಅವ್ರು ಆಟೋ ಓಡಿಸ್ತಾ ಇದ್ರು. ಅಂದ್ರೆ ಒಂದು ಚಿಕ್ಕ ರೂಮಲ್ಲಿ ಇದ್ದು, ನಾನು ಅವ್ರ ಫ್ರೆಂಡ್ಸ್ ಎಲ್ಲ ಇಷ್ಟೇ ರೂಮಲ್ಲಿ ಒಂದು 4 ಜನ ಇದ್ದು. 4 ಜನ ಅಲ್ಲೇ ಹಿಂಗ್ ಮಲಗಂಗಿಲ್ಲ ಸರ್, ಹಿಂಗೆ ಮಲಗಬೇಕಾಯ್ತು. ಎಲ್ಲ ಮಲಗಬೋದಾಗಿತ್ತು. 3 ಜನ ಇದ್ರು ಮಲಗಬೋದಾಯ್ತು, 4 ಜನ ಬಂದ್ರೆ ಹಿಂಗ್ ಮಲಗಬೇಕಾಯ್ತು. ಇದು ಜೀವನ. ಅದು ಸೆಕ್ಯೂರಿಟಿ ಪಕ್ಕದ ಸೆಕ್ಯೂರಿಟಿ ರೂಮೇ ನಮಗೆ ಕೊಟ್ಬಿಟ್ಟಿದ್ರು. ನಮ್ಮ ದುಡ್ಡು ಇರ್ತಿರ್ಲಿಲ್ವಲ್ಲ, ಏನೋ 1,000 ರೂಪಾಯಿ ಇದ್ರೆ ಎಲ್ಲರೂ 200 ರೂಪಾಯಿ ಹಾಕ್ಬಿಟ್ಟು ಏನೋ ಮಾಡ್ಬಿಟ್ಟು ಕೊಡ್ತಿದ್ರು. ನನ್ಗೆ ಅವತ್ತಿಂದ ಅಂದ್ರೆ ಸ್ಟಾರ್ಟಿಂಗ್ 1 ತಿಂಗಳು ನಮ್ಮ ಅಣ್ಣ ನನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ. ನನ್ಗೆ ಹೆಂಗೆ ಸ್ವಾಭಿಮಾನ ಅಂತಂದ್ರೆ ಅದು ಬಂದ್ಬಿಡುತ್ತೆ ಅನ್ಸುತ್ತೆ. ಆದ್ರೆ ನೆಕ್ಸ್ಟ್ ಮಂತ್ ಇಂದಲೇ ನನಗೆ ಯಾವ ದುಡಿಯೋಕೆ ಶುರುವಾಗಿ ಅವತ್ತಿಂದಲೇ ನಾನು ಅದೇನು ಬಾಡಿಗೆ ಇದೆ, ಅದೇನು ಖರ್ಚಿದೆ ಕೊಡ್ತಾ ಇದ್ದೆ. ಅವ್ನು ಯಾವತ್ತೂ ಕೇಳ್ತಿರ್ಲಿಲ್ಲ, ನಾನು ಯಾವತ್ತೂ ಕೊಡ್ದಂಗೆ ಇರ್ತಿರ್ಲಿಲ್ಲ. ಇದು ನಮ್ಮ ಬಾಂಡಿಂಗು ಇವತ್ತರೆಗೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಸರ್. ಶಿವರಾಜ್ ಕ್ಯಾತನಕೊಪ್ಪ ನನಗೂ ಸಾಕಷ್ಟು ಮೇಕಪ್ ಮಾಡಿದ್ದಾನೆ. ಅವ್ರ ಜೊತೆ ನಾನು ಬಹುಶಃ ನಿನ್ನ ಹೌದು ಅವ್ರ ಜೊತೆನೆ ಬಂದಿದ್ದು, ಅವ್ರ ಜೊತೆನೆ ಭೇಟಿ ಆಗಿದ್ದು. ಶಿವರಾಜ್ ಕ್ಯಾತನಕೊಪ್ಪ ಅಂದ್ರೆ
ನಾನು ತಿಳಿದಾಗ ಆಗಿನ ಕಾಲದಲ್ಲಿ ಸಾಕಷ್ಟು ಜನಕ್ಕೆ ನಂಬರ್ ಈ ಒಂದು ಅಂದ್ರೆ ಜೀವನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಹೌದು ಸರ್. ಶಿವರಾಜ್ ಖ್ಯಾತ. ಹೌದು, ನಾನು 100%. ನಾನೇ ನೋಡಿದಂಗೆ ನಿನ್ನೂ ನೋಡಿದ್ರೆ ತುಂಬಾ ಜನರು ನೋಡಿದ್ರೆ, ಯಾರು ನೋಡಿದ್ರು ನಾನು ಎಲ್ಲ ನಾನು ಶಿವರಾಜ್ ಖ್ಯಾತನ್ ಕೊಪ್ಪ ಅವ್ರ ಕಡೆಯಿಂದ ಅಂತ. ಸೊ ಶಿವರಾಜ್ ಖ್ಯಾತನ್ ಕೊಪ್ಪ ಅವ್ರ ಬಗ್ಗೆ ತಾವು ಏನು ಮಾತಾಡಿದ್ದೀರಿ? ಅದೇ ಸರ್, ನಮ್ಮ ಅಣ್ಣ ಇಲ್ಲಿ ಕರ್ಕೊಂಡ್ಬಂದು ನನಗೆ ಇಲ್ಲಿ ಬಂದಿದ್ದು ಶೂಟಿಂಗ್ ಬಂದ್ಬಿಡ್ಬೇಕು, ಅದೇ ಕೆಲಸ ಮಾಡಬೇಕು ಅಂತ ಏನಾರ ಆಗಲಿ ಅಂತ ಬಂದು ಶೂಟಿಂಗ್ ಮುತ್ತಿದಂಗೆ ಒಂದು ಸ್ವಲ್ಪ ಡ್ಯಾನ್ಸ್ ಹುಚ್ಚು ನಮಗೆ ಚಿಕ್ಕ ಹುಡುಗರಿಂದಲೇ. ಯಾವ್ದಾದ್ರು ಡ್ಯಾನ್ಸ್ ಇದಕ್ಕೆ ನಮ್ಗೇನು ಗೊತ್ತಿಲ್ಲ, ಯಾವ್ದಾದ್ರು ತಾಂಡಾಗ ಹಾಕ್ಬಿಡು ಅಂತ ಅವ್ರು ಆ ಡ್ಯಾನ್ಸ್ ಗೀನ್ಸು ಆಡ್ಕೊಂಡಿದ್ರೆ ಹಂಗೆ ಕಾಲ ಹೊಸ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಊಟ ಗೀಟ ಬೇಕು, ಏನಾದ್ರು ಒಂಚೂರು ಸಾಧನೆ ಮಾಡಬೇಕು ಅಂತ ನಮ್ಮ ಅಣ್ಣ ಆಲ್ರೆಡಿ ನೋಡ್ಬಿಟ್ಟಿದ್ದ. ಶಿವಣ್ಣ ಒಂದು ಸ್ವಲ್ಪ ಅವ್ರು ನಮ್ಮ ಥರನೇ ಬಂದು ಕಷ್ಟಪಟ್ಟು ಒಂದು ಒಳ್ಳೆ ಇದ್ರಲ್ಲ, ಅವ್ರು ಕ್ಲೋಸ್ ಫ್ರೆಂಡು ಅವನಾಗ ಅವ್ರ ಹತ್ರ ಬಿಟ್ಟರು. ಯಾರು ಶಿವಣ್ಣ ಹತ್ರ, ಶಿವರಾಜ್ ಕೊಪ್ಪನ ಹತ್ರ. ನಾವು ಶಿವಣ್ಣ ಅಂತೀವಿ, ನೀವು ಶಿವರಾಜ್ ಕೊಪ್ಪ ಅಂತೀವಿ. ಯಾಕಂದ್ರೆ ಶಿವಣ್ಣ ಅಂದ ಕೂಡಲೇ ಶಿವರಾಜ್ ಕುಮಾರ್ ಶಿವರಾಜ್ ಖ್ಯಾತನ್ ಕೊಪ್ಪ ಅವ್ರ ಹತ್ರ ಬಿಟ್ಟರು. ಅಲ್ಲಿಂದ ನನ್ನ ಮನೆತನ ಅಂತ ಫಸ್ಟ್ ಸೀರಿಯಲ್, ಹೊಸ ಮನೆತನ ಅಂತ. ಆ್ಯಕ್ಚುಲಿ ಡಿ ಡಿ ಒಂದಲ್ಲೇನೋ ಮನೆತನ ಜನನಿ ಅಂತ ಬರ್ತಾ ಇತ್ತು ಸೀರಿಯಲ್ಲು. ಅದನ್ನೇ ಕಂಟಿನ್ಯೂ ಮಾಡಿ ಕಾವೇರಿ ಚಾನಲಲ್ಲಿ ಹೊಸ ಮನೆತನ ಅಂತ ಇಟ್ಟರು. ಆ ಹೊಸ ಮನೆತನಕ್ಕೆ ನಂದು ಹೊಸ ಎಂಟ್ರಿ. ಹೊಸ ಮನೆತನ ಅದು 1 ಅವರ್ ಇತ್ತು ಸರ್. 1 ಅವರ್ ಅಲ್ಲ, ಅರ್ಧ ಗಂಟೆನೆ ಕಾವೇರಿ ಚಾನಲ್ಗೆ ಬಂತು. ಕಾವೇರಿ ಚಾನಲ್ಗೆ ಅರ್ಧ ಗಂಟೆ ತುಂಬಾ ಸೀರಿಯಲ್, ಮಹಾಯಜ್ಞ, ಮನೆತನ, ಮಹಾಯಜ್ಞ 1 ಅವರ್ ಅದನ್ನು ಮಾಡಿದೆ. ಅಷ್ಟೆಂಟಾಗಿ ಅದನ್ನು ಮಾಡಿದೆ. ಮನೆತನ ಫಸ್ಟ್ ಸೀರಿಯಲ್. ಅದು ಯಂತ್ರ ಮೀಡಿಯಾ. ಆಮೇಲೆ ಇವರು ಶ್ಯಾಮ್ ಸಾರು, ಗುರು ಸಾರು, ನಮ್ಮ ಮೈನಾವತಿ ಅವರ ಮಕ್ಕಳು. ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದು ಅಂದ್ರೆ ಬಿ ಸುರೇಶ್ ಅವ್ರ ಕಡೆಯಿಂದ, ಅವರಿಂದ ಬಂದ. ಆಮೇಲೆ ಹೆಚ್ಚಿನ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಆಮೇಲೆ ಕೋ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದು ಅದೇ ಕಂಪನಿಯಲ್ಲಿ. ಅಂದ್ರೆ ನಾವು ನೀವು ಅಲ್ಲಿ ಒಂಚೂರು ಫಸ್ಟ್ ಇಂದ ಅಲ್ಲೇ ಒಂದು ಟೇಕಪ್ ಆಗಿದ್ದೀವಿ, ಪರವಾಗಿಲ್ಲ. ಈಗ ಅಲ್ಲಿಂದ ಅಸಿಸ್ಟೆಂಟು ಅದರಲ್ಲೇ ಇದ್ದೆ. ನಿನ್ನ ಪ್ರಥಮ ಇಂಡಿಪೆಂಡೆಂಟ್ ಆಗಿ ನೀನು ಮೇಕಪ್ ಮಾಡಿದ್ದು ಸೀರಿಯಲ್, ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ? ನಾನು ಬಾಲಾಜಿ ಟೆಲಿಫಿಲ್ಮ್ಸಲ್ಲಿ ಬಾಂಬೆ ಇದ್ರು ಸರ್. ಮೇಕಪ್ ಏನು ನಾವೆಲ್ಲ ಮೇಕಪ್ ಮಾಡ್ತಿದ್ದು, ಅವ್ರು ಹೇಳೋರು, ಮೆಟೀರಿಯಲ್ ಎಲ್ಲ ಅವ್ರದೇ ಇತ್ತು. ಅದಾದ್ಮೇಲೆ ನಾನು ಬಾಲಾಜಿ ಬಿಟ್ಟು ಕುಸುಮಾಂಜಲಿ ಅಂತ ಒಂದು ಸೀರಿಯಲ್, ಅಲ್ಲಿಗೆ ನಾನು ಫಸ್ಟ್ ಮೇಕಪ್ ಮ್ಯಾನ್ ಆಗಿ ನಾನೇ ಇಂಡಿವಿಜುವಲ್ ಆಗಿ. ಆದರೆ ಅದಕ್ಕಿಂತ ಮುಂಚೆ ಕುಂಕುಮಾಗಿ ಅಂತ ಏನು ಸೀರಿಯಲ್ ಇದೆ, ನೀವೇನು ಮಾಡಿದ್ದೀರಾ ಬಿಗಿನಿಂದ ಕೊನೆವರೆಗೂ ಮಾಡಿವು. ಅಂದರೆ ಆಲ್ಮೋಸ್ಟ್ ಕೊನೆವರೆಗೂ. ಅಂದರೆ ಅವಾಗ ಏನಂದ್ರೆ ಒಬ್ರು ಮೇಯ್ನ್ ಹೆಡ್ ಅಂತ ಒಬ್ರು ಚೀಫ್ ಅಂತ ಇರೋರಲ್ಲಿ, ಯಾರು ಬಾಂಬೆಯಿಂದ, ನಾವು ಅವರು ಕೆಳಗೆ ಕೆಲಸ ಮಾಡ್ತಾ ಇದ್ವಿ. ಬಟ್ ನಾನೇ ಆಗಿ ಸ್ವಂತವಾಗಿ ನಂಗೆ ಸಿಕ್ಕಿದ್ದು ಕುಸುಮಾಂಜಲಿ, ಉದಯ ಟಿವಿ ಬರ್ತಿತ್ತು. ಸಂದಿಲ್ ಅವ್ರದ್ದು ಪ್ರೊಡಕ್ಷನ್, ಬಾಲಾಜಿ ಅಂತ ಒಬ್ರು ಇವಾಗ ಪ್ರೊಡ್ಯೂಸರ್ ಅವರು ಅವಾಗ ಮ್ಯಾನೇಜರ್ ಆಗಿದ್ರು. ಅಲ್ಲಿ ನನ್ನ ಅಲ್ಲಿ ಸಾಕು ಮಾಡಿದ್ ಬಾ ಇಲ್ಲಿ ಮಾಡೋಣ ಜೊತೆಲಿ ಅಂತ ಅಲ್ಲಿಂದ ಜರ್ನಿ ಶುರುವಾಯಿತು. ಕುಸುಮಾಂಜಲಿ 1000 ಎಪಿಸೋಡ್ ಹೋಯ್ತು. ಅದು ಶ್ರೀಕಾಂತ್ ಕುಲಕರ್ಣಿ ಸರ್ದು 100 ಎಪಿಸೋಡ್ ಅವರೇ ಡೈರೆಕ್ಷನ್ ಮಾಡಿದ್ದು. ಅದಾದ್ಮೇಲೆ ಅವ್ರಿಗೆ ವೈಯಕ್ತಿಕ ಕಾರಣಗಳಿಂದ ಆ ಟೈಮಲ್ಲೇ ಒಂದು ಸ್ವಲ್ಪ ದಿವಸ ಆಮೇಲೆ ಶ್ರೀನಗರ ಚಂದ್ರು ಸರ್ ಆಮೇಲೆ ಬಂದು ಅವರೇ ಕಂಟಿನ್ಯೂ ಮಾಡಿದ್ರು. ಕೊನೆಯವರು 1000 ಎಪಿಸೋಡ್ ಏನಾಯ್ತು. ಓಕೆ, ನಾನು ಇನ್ನೊಂದು ಏನು, ಈಗ ಸಾಕಷ್ಟು ಸೀರಿಯಲ್ಲು ಇದು ಎಲ್ಲ ಇದು ಮಾಡಿದೆ. ಇದು ಏನು ಹೇಗೆ ಇದಕ್ಕೆ ಈ ಬ್ರೈಡಲ್ಲು ಇದಕ್ಕೆ ಹೆಂಗೆ ಎಂಟ್ರಿ, ಅದ್ರ ಬಗ್ಗೆ ಏನಕ್ಕೆ ಹೆಂಗೆ? ಈಗ ನಾವು ತುಂಬಾ ಸೀರಿಯಲ್ಲೇ ಮಾಡ್ತಿದ್ವಿ ಸರ್. ಅವಾಗ ಒಂದು ಟೈಮಲ್ಲಿ ಈ ಬ್ರೈಡಲ್ ಮೇಕಪ್ ಏನಿದೆ ಟ್ರೆಂಡ್ ಇರಲಿಲ್ಲ. ಈಗ ಆಲ್ಮೋಸ್ಟ್ ಒಂದು 10 ವರ್ಷನೇ ಆಯ್ತು ಅನ್ಸುತ್ತೆ ಟ್ರೆಂಡ್ ಶುರು ಆಗೋಯ್ತು ಇದು ಬ್ರೈಡಲ್ ಮೇಕಪ್. ಅವಾಗೆಲ್ಲ ಮದುವೆ ಅಂದ್ರೆ ಪಾರ್ಲರ್ ಎಲ್ಲ ಮೇಕಪ್ ಮಾಡಿ ಇದು ಮಾಡ್ತಾ ಇದ್ರು. ಒಂದು ಟೈಮಲ್ಲಿ ಈಗೆಲ್ಲ ಒಂದು ಸ್ಟುಡಿಯೋ ಗಿಡಿಯೋ ಆ ಥರದ್ದು ಏನು ಇರಲಿಲ್ಲ. ಅವಾಗ ಏನಾಯ್ತು, ಹಿಂಗೆ ಯಾರೋ ಒಬ್ರು ನಮ್ಮ ಆರ್ಟಿಸ್ಟ್ ಯಾರು ಕೇಳೋರು, ಬಂದು ಮಾಡ್ಕೊಡಿ ಅನ್ನೋರು. ಅಲ್ಲೋಗಿ ಮಾಡ್ತಿದ್ದು, ಅದೊಂಥರ ಏನೋ ಚೆನ್ನಾಗಿ ಅನ್ನಿಸ್ತು. ಅವರಿಂದ ಇನ್ನೊಬ್ರಿಗೆ ಕಲೆಕ್ಷನು, ಬಾಯಿ ಮಾತಲ್ಲಿ ಅವರಿಂದ ಇನ್ನೊಬ್ರಿಗೆ ಯಾರಿಗ ಮಾಡಿದ್ರೆ ಇವ್ರು ಮಾಡ್ತಾರೆ ಅಂತ ಹಂಗಾಗಿ ಅದು ಕಲೆಕ್ಷನ್ ಬಂದು ನಾವು ಕಾವುಗಾಲದೊಳಗೆ ಅಷ್ಟು ಬೇಗ ಒಂದಷ್ಟು ಜನ ಹೋಗಿ ಅಲ್ಲಿ ಆಲ್ರೆಡಿ ಚೆನ್ನಾಗಿ ಇದು ಮಾಡಿಬಿಟ್ಟಿದ್ರು. ಅಂದರೆ ಅಲ್ಲೇ ಬೇರೂರು ಬಿಟ್ಟಿದ್ರು. ಅದ್ರ ಮಧ್ಯೆ ನಾವು ಹೋದು ಅದು ನಮ್ಮನ್ನ ಕೈ ಹಿಡಿತು ಸರ್. ಅಲ್ಲ, ನಾವು ಏನೇ ಬ್ರೈಡಲ್ ಏನೇ ಮಾಡಿದ್ರು ನಾವು ಈ ಸೀರಿಯಲ್ ಇಂಡಸ್ಟ್ರಿ ಅಥವಾ ಸಿನಿಮಾ ಇಂಡಸ್ಟ್ರಿ ಮರೆಯಂಗಿಲ್ಲ. ಏನಕ್ಕೆಂದರೆ ನಮಗೆ ಬೇಸೇ ಅದು. ಅದಾದಮೇಲೆ ಅದು ಆ ಥರ ಅದರಿಂದ ಇದು ಮೇಯ್ನು. ಅದು ನಮ್ಮ ಜೀವನ ಮಾಡಕ್ಕೆ ಅದು ನಮ್ಮ ಜೊತೆಲಿ ಇದೆ ಇವಾಗ. ಆಮೇಲೆ ಶಾಂತು, ಸುದೀಪ್ ಸರು
ಕಿಚ್ಚ ಸುದೀಪ್ ಅದ್ರ ಇದು ಅಥವಾ ಅದು ಯಾವುದೋ ಒಂದು ಡೈಲಾಗ್ ಏನೋ ಒಂದು ಭಯಂಕರ ಇತ್ತಲ್ಲ, ಅದು ಏನೋ ಒಂದು ಇಲ್ಲ ಸರ್, ಅದು ಸುದೀಪ್ ಅವ್ರು ಹೋದ್ರು ನಮಗೆ ಸಖತ್ ಇಷ್ಟ ಸರ್. ಹುಚ್ಚ ಸಿನಿಮಾಯಿಂದ ಸಖತ್ ಇಷ್ಟ. ಅವಾಗ ರಂಗ SLC ಅವರು ಇದು ಮಾಡಿದಾಗ ನಾವೇನೋ ಅವಾಗ, ಇವಾಗೆಲ್ಲ ಆಗಲ್ಲ ಸರ್, ಅವಾಗೇನೋ ಒಂದ್ ಸ್ವಲ್ಪ ಹುಚ್ಚಿತ್ತು. ಹುಚ್ಚ ಸಿನಿಮಾ ನೋಡಿ ಹುಚ್ಚಿರಿತ್ತು, ಇವಾಗೆಲ್ಲ ಹುಚ್ಚಿಳಿದಿದೆ. ಹುಚ್ಚಿದ್ದ ನಾವು ಸ್ವಲ್ಪ ಹುಚ್ಚುತ್ತರ ಆಡಿಯೋ ಸುಮ್ಮನೆ ಹಿಂಗ ರಂಗ SLC ತಲೆ ಇದು ಮಾಡ್ಕೊಂಡು ಅದೇನೋ ಡೈಲಾಗ್ ಹೊಡ್ಕೊಂಡು ನೀವು ಅದನ್ನ ನೋಡಿದ್ದೀರಾ? ಕುಂಕುಮಾಗೆ ಟೈಮಲ್ಲಿ ನಮ್ಮ ಅರಸೀಕೆರೆ ರಾಜು ಅವ್ರು ಬಿಡ್ತಲೇ ಇರ್ಲಿಲ್ಲ ಆತರ. ಆಮೇಲೆ ಆ ಡಾನ್ಸು ಅದು ಅವರೇ ಪ್ರೇರಣೆನ ಹೆಂಗ ತುಂಬಾ ಚೆನ್ನಾಗಿ? ಇಲ್ಲ ಸರ್, ಸುದೀಪ್ ಅವ್ರ ಪ್ರೇರಣೆ ಅಲ್ಲ, ತುಂಬಾ ಚೆನ್ನಾಗಿ ಮಾಡಲ್ಲ. ಅದೇನೋ ಒಂದ್ ಸ್ವಲ್ಪ ಅದೇ ನಾನು ಹೇಳಿದ್ನಲ್ಲ ಸರ್, ಸ್ಟಾರ್ಟಿಂಗ್ ಬಂದಾಗ ನನಗೆ ಆ ಡ್ಯಾನ್ಸ್ ತುಂಬಾ ಹುಚ್ಚಿದ್ದು. ಅಲ್ಲಿಗೆ ಭವನ ಅಂತ ಬಂದು ಈ ಮೇಕಪ್ ಬಂದ್ಬಿಟ್ನಲ್ಲ, ಅದ್ರ ಕೇಳಿ ನಾವು ಒಂದ್ಸಲ ಸ್ವಲ್ಪ ಅವಾಗ ನಾವು ಮನೇಲೇ ಮಾಡ್ತಿರ್ತೀವಿ. ಬ್ಯಾಚುಲರ್ ಇದ್ದಾಗಲೂ ಮಾಡ್ತಿದ್ದೆ. ಅಂದ್ರೆ ಏನಾಗುತ್ತೆ ಅಂತ ನಾವು ಆಡ್ಬೇಕು ಅಂದಾಗ ಬೇರೆ ಮೂರ್ನೇ ಕೇಳಕ್ಕಾಗಲ್ಲ. ಒಬ್ಬರೇ ಇದ್ದಾಗ ಆಡ್ಬಿಟ್ರೆ ನಮ್ಮ ಮನ್ಸಿಗೆ ತೃಪ್ತಿ, ಯಾರು ಇಲ್ದಾಗ ಡ್ಯಾನ್ಸ್ ಮಾಡಿದ್ರೆ ನಮ್ಮ ಮನ್ಸಿಗೆ ತೃಪ್ತಿ. ಯಾರು ಇದ್ದಾಗ ಮಾಡಿದ್ರೆ ಭಯ ಪಡ್ಕೊಂತಾರೆ, ಆಡಿಗೆ ಭಯ ಪಡ್ಕೊಂತಾರೆ. ಹಂಗೆ ಒಂಥರ ಬಾತ್ರೂಮ್ ಸಿಂಗರು, ಬಾತ್ರೂಮ್ ಡ್ಯಾನ್ಸರು ಅಷ್ಟೇ ಸರ್, ಯಾವುದೂ ಆಗ್ಲಿಲ್ಲ. ಶಾಂತು, ಅವತ್ತಿನಿಂದ ಇವತ್ತಿನವರೆಗೆ ನೀನು ನಿಮಗೂ ಇಂಡಸ್ಟ್ರಿಗೆ ಬಂದ ಸಾಮಾನ್ಯ ಒಂದು 20-25 ಆಗಿಲ್ವಾ? 25 ಸಿಲ್ವರ್ ಜೂಬ್ಲಿ ಸರ್. ನಮ್ಗೆ ಅದೇ ಖುಷಿ, ಅದೇ ಹೇಳೋಣ ಅಂತಿದ್ದೀನಿ ಕರೆದಾಗ. 25 ಸಿಲ್ವರ್ ಜೂಬ್ಲಿ ನಾವು ನಿಮ್ಮ ಇದರಲ್ಲಿ ಆಚಾರ ಸಂಘ ಐತಲ್ಲ, ನನಗೊಂಥರ ಬೇರೆ ಯಾರು ಅಕಸ್ಮಾತ್ ಕರಿಬೋದೋ ಕರೆದಿರ್ಬೋದು ಸೆಕೆಂಡರಿ, ನನಗೆ ಖುಷಿ. ರಪ್ಪಿ ಸರ್ ಜೊತೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ನಾವು ಹೆಂಗೆ ಅಂತಂದ್ರೆ ನಾನು ಕುಂಕುಮಗೆ ಬಂದು ನೋಡಿದ್ರೆ ಎದುರ್ತಾ ಇದ್ದೆ, ಪಿ ಸರ್ಗೆ ಮೇಕಪ್ ಹಾಕಕ್ಕೆ ಎದುರ್ತಾ ಇದ್ದೆ. ಅದೇ ನೋಡಿ, ಅದೊಂಥರ ಟೈಮು ನಮ್ಮಿದು, ಅದು ಹಂಗೆ ಬಳಸ್ಕೊಂಡು. ಬಾಟ್ಲೆ ಅಂತಲ್ಲ, ನಮಗೆ ಭಯ ಸರ್, ಏನೇ ಆಗ್ಲಿ ಆರ್ಟಿಸ್ಟ್ ಅವ್ರ ಮೇಕಪ್ ಅಷ್ಟೇ. ನಮ್ಗೆಲ್ಲ ಹೇಳಿ ಕರ್ಕೊಂಡ್ಬಿಡೋರು, ನೀಟಾಗಿ ಕುತ್ಕೋಬೇಕು, ನೀಟಾಗಿ ಆ ಕಡೆ ಇರಬೇಕು, ಕೈ ಕಟ್ಕೊಂಡು ನಿಂತ್ಕೋಬೇಕು, ಆರ್ಟಿಸ್ಟ್ ಎದುರು ಕುತ್ಕೋಬಾರ್ದು. ಅದು ಯಾರು ಏನು ಹೇಳಿದ್ರು ನಾನು ತಲೆಗೆ ತಗೊಂಡ್ಬಿಡ್ತಿದ್ದೆ ಸರ್. ಯಾರು ಏನಾದ್ರು ಹೇಳಿ ದೊಡ್ಡವರು ತಲೆಗೆ ತಗೊಂಡ್ಬಿಡ್ತಿದ್ದೆ, ಅದು ಹಂಗೆ ಮಾಡ್ತಿದ್ದೆ. ಓಕೆ ಶಾಂತು, ಇಷ್ಟು ಜರ್ನಿ ಇದೆಯಲ್ಲ, ಇಷ್ಟು ವರ್ಷಗಳ ಒಂದು ಪಯಣ ಇದೆ, ಆವತ್ತಿಂದಕ್ಕೂ ಇವತ್ತಿಂದಕ್ಕೂ ನಿನಗೆ ಏನು ಅನ್ಸುತ್ತೆ? ಬದಲಾವಣೆ ಅನ್ಸುತ್ತಾ? ಅದು ಸರಿನಾ ಅಥವಾ ಏನು ಏನೋ ನಿನ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಮಾತಾಡಿ ಸರ್. ನಿಮಗೆ ಅವತ್ತು ಏನಿತ್ತು, ಕಲಾವಿದರಾಗಲಿ ಅವಾಗ ಹಳೆ ಅಂದ್ರೆ ಅಂದ್ರೆ ತುಂಬಾ ವರ್ಷದಿಂದ ಈ ಕೆಲಸ ಮಾಡೋದ್ರಿಂದ ಆ ಅನ್ಯೂನ್ಯತೆ ಬೇರೆ ಇತ್ತು ಸರ್. ಅಂದ್ರೆ ಈಗಿರೋರು ಇಲ್ಲ ಅಂತಲ್ಲ, ಬಟ್ ಅನ್ಯೂನ್ಯತೆ ಇತ್ತಲ್ಲ. ಈಗ ಏನಾಯ್ತು ಅಂತಂದ್ರೆ, ಇವಾಗ ನೀವು ಹೆಂಗಿದ್ದೀರಾ ಅಂತ ಅಷ್ಟೇ ಸರ್ ಕೇಳ್ತೀವಿ ಶೂಟಿಂಗಲ್ಲಿ. ಅವಾಗ ನಿಮ್ಮ ಮನೆಯವ್ರು ಹೆಂಗಿದ್ದಾರೆ, ನಿಮ್ಮ ತಂದೆ ಏನು ಮಾಡ್ತಾರೆ, ನೀವು ಏನು ಮಾಡ್ತಿದ್ದೀರಾ, ನೆಕ್ಸ್ಟ್ ಏನು ಮಾಡ್ತೀರಾ, ಅದೊಂದು ಬಾಂಡಿಂಗ್ ಇರ್ತಿತ್ತು. ಏನಾದ್ರು ಒಂದು 2 ದಿವಸ ಶೂಟಿಂಗ್ ಬ್ರೇಕ್ ಆಗಿ ಬಂದ್ರೆ ಅವ್ನು ಊರಿಗೆ ಹೋಗಿದ್ರಾ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ, ಆತ್ಮೀಯತೆಯನ್ನು ತುಂಬಾ ಇತ್ತು. ಇವತ್ತು ಹಳೆ ಆರ್ಟಿಸ್ಟ್ ನನಗೆ ಯಾರು ಸಿಕ್ಕಿದ್ರೆ, ನಮ್ಮ ಕುಂಕುಮ ಭಾಗ್ಯ ಅಂತ ಸೀರಿಯಲ್ಲೇ ಅಂತ ಗದಾಣ್ ಗಟ್ಟಿ ಆರ್ಟಿಸ್ಟು, ಅವ್ರು ಎಲ್ಲರೂ ಸುಮ್ಮನೆ ಈ ಮುಖ ಸಿಕ್ಕಿದ್ರು ನಾವು ಮಾತಾಡೋಕ್ಕೆ ಅವರೇ ಕರೆದ್ಬಿಟ್ಟು ಮಾತಾಡಿಸ್ತಾರೆ. ಅಂದ್ರೆ ಆತ್ಮೀಯತೆ ಅನ್ನೋದಿದೆಯಲ್ಲ, ಇವತ್ತು ಇದಾರೆ, ಇಲ್ಲ ಅಂತಲ್ಲ. ಯಾರೋ ಕೆಲವೊಬ್ರು ಏನಂದ್ರೆ ಒಂದು ಮನೆ ಅಥವಾ ಒಂದು ಇದು ಅಂತಂದ್ರೆ ಎಲ್ಲ ಆ ಥರ ಇದ್ದೇ ಇರ್ತಾರಲ್ಲ, ಹಂಗಿದೆ. ಬಟ್ ಆ ಬಾಂಡಿಂಗು ಇವಾಗ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಸರ್. ಇವಾಗ ಏನು ಹೋಗೋದು, ಕೆಲಸ ಮಾಡೋದು, ಬರೋದು, ಆ ಥರ ಪರಿಸ್ಥಿತಿ ಈಗ ಬಂದಿದೆ. ಇದು ವಾಸ್ತವ. ಇದು ಬಂದರೆ ಇದು ಅದನ್ನು ಆ ಥರ ಇಲ್ಲದೆ ಇರೋದು ಒಂಥರ ಇದಾಗ್ಬೋದು, ಬಟ್ ಇದೇ ವಾಸ್ತವ. ಈಗಿನ ಪರಿಸ್ಥಿತಿ ಆ ಥರ ಇದೆ. ಅಂದರೆ ಅದು ಎಲ್ಲ ಕಡೆನೂ ಇಲ್ಲ. ಈಗ ಹಳೆ ಆರ್ಟಿಸ್ಟ್ಗಳು ಇರೋದ್ರಿಂದ ಈ ಹಳೆ ಆರ್ಟಿಸ್ಟ್ಗಳು ಹೊಸ ಆರ್ಟಿಸ್ಟ್ಗಳ ಹತ್ರ ಈ ಥರ ಇರಬೇಕು ಅಂತ ಹೇಳಿ ಒಂದು ಇದಕ್ಕೆ ತರ್ತಾ ಇದ್ದಾರೆ. ಅದೇನೋ 1000 ಎಪಿಸೋಡು 500 ಎಪಿಸೋಡ್ ಈ ಥರ ಸೀರಿಯಲ್ ಹೋಯ್ತು ಅಂದ್ರೆ ಆತ್ಮೀಯತೆ ಬರುತ್ತೆ. ಒಂದು 200-300 ಮುಗಿತು ಅಂದರೆ ಅವ್ರು ಮಾಡಿದೀವಿ ಅಂತಲೇ ಗೊತ್ತಾಗಲ್ಲ, ಹಂಗೆ ಮೂವ್ ಆಗ್ಬಿಟ್ಟಿರುತ್ತೆ. ಹಂಗೆ ಅವಾಗೂ ವ್ಯತ್ಯಾಸ ಸರ್ ಅಷ್ಟೇ. ಓಕೆ ಶಾಂತು, ನಿನ್ನ ಒಂದು ಇದರಲ್ಲಿ ಈ ಜರ್ನಿ ನೀನು ನೋಡಿದೆ, ಇಷ್ಟು ಸಿನಿಮಾದಲ್ಲಿ ನಿಮಗೆ ಒಂಥರ ಹೆಂಗೆ ಹೇಳ್ತಾರೆ, ನೀನು ಇಷ್ಟಪಟ್ಟ ನಟ ಅಥವಾ ಹಾಗೆಯೇ ನೀನು ಇಷ್ಟಪಟ್ಟ ಮೇಕಪ್ ಮ್ಯಾನು, ಹಾಗೆ ಆ ಥರದ್ದು ಒಂದು ಹೇಳಬೇಕು ಅಂತಂದರೆ, ಸಿನಿಮಾದಲ್ಲಿ ನಟ ಅಂತಂದರೆ ನಾವೇನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡೇ ಇಲ್ಲ, ಸುಳ್ಳೇನು ಕೇಳಬೇಕು. ಅಂದರೆ ಸುಪ್ರಭಾತ ಅವಾರ್ಡ್ಸ್ ಅಂತ ಒಂದು ಏನೋ ಮಾಡಿದ್ರು, ಅವಾಗ ವಿಷ್ಣುವರ್ಧನ್ ಸರ್ ಅವರೆಲ್ಲ ನೋಡಿಲ್ಲ ಗೊತ್ತಿಲ್ಲ. ರಾಜ್ಕುಮಾರ್ ಅವರು ಫುಲ್ ಟಾಪ್ ಬಿಡಿ, ಅವ್ರು ಮಾತಾಡೋಂಗಿಲ್ಲ. ಅದು ಬಿಟ್ಟರೆ ನಮಗೆ ಇಷ್ಟದವರು ಇಷ್ಟ ಏನು ಯಾರಿಗೇನೇ ಅನ್ಸೋದು ನಮಗೆ ಸುದೀಪ್ ಅವರೇ. ಅವರು ಅಂದರೆ ನಾನು ಹೇಳ್ತಿರೋದು ಹೋಗ್ಲಿ ಸಿನಿಮಾ ಅಂದರೆ ನಮ್ಗೆ ಅವಾಗ ಅನಿಸಿದ್ದು ಆಕ್ಟಿಂಗ್ ಅಂತ. ಅದು ಬಿಟ್ಟು ಹೊರಗಡೆ ನೋಡಿದಾಗಲೂ ಆ ಅಪ್ಪನ ಮಾತು, ಅವ್ರು ಇಟ್ಕೊಳ್ಳೋ ರೀತಿ, ಅದೆಲ್ಲ ಸೂಪರ್ ಸರ್. ಅಂಗ್ಲೆಕ್ ಹಾಕಿದ್ರೆ ನಾನು ಯಜಮಾನ ಅಥವಾ ಸಿನಿಮಾ ಮಾಡಿದೆ ಸರ್. ಒಬ್ಬ ದರ್ಶನ್ ಸರ್ ನನ್ನ ಬರ್ತಡೇ ಎಲ್ಲ ಮಾಡಿದ್ದಾರೆ, ಅವ್ರಿಗೂ WhatsApp, ಅವ್ರದ್ದು ಮಾತಾಡೋಂಗಿಲ್ಲ ಬಿಡು, ಚಿನ್ನ ಅಂತಲೇ ಮಾತಾಡ್ತಿದ್ರು, ಅದು ಬೇರೆ. ಬಟ್ ನನಗೆ ಇಷ್ಟ ಅಂದರೆ ಈಗ ಎಲ್ಲ ಒಂದು 10 ಜನ ಇರ್ತಾರೆ ಸರ್, ನನಗೆ ಇಷ್ಟವಾದ ಕಲಾವಿದರು ಅಥವಾ ಅವ್ರ ನಡವಳಿಕೆ, ಅವ್ರ ಆ್ಯಟಿಟ್ಯೂಡು, ನನಗೆ ಆ ಥರ ಅವ್ರು ಇಷ್ಟ. ಅವ್ರು ಮಾತಾಡೋ ಮಾತಾಗಲಿ ಅಂದರೆ ನಾವು ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇರ್ತೀವಿ, ಆಮೇಲೆ ನೋಡಿರ್ತೀವಿ. ಹತ್ರದಿಂದ ನನಗೆ ವಿಷ್ಣುವರ್ಧನ್ ಅಂತ ಒಂದು ಸಿನಿಮಾ ಮಾಡಿದೆ ಅವ್ರದ್ದು. ನಾನು ಸಿನಿಮಾ ಕಾಣ್ತಾ ಅಂದಮೇಲೆ ಅದೇ ಫಸ್ಟ್ ಸಿನಿಮಾ ಮಾಡಿದ್ದು, ಅಲ್ಲಿ ನೋಡ್ತಾ ಇರ್ತೀವಲ್ಲ. ಅಂದರೆ ನಾನು ವೈಯಕ್ತಿಕವಾಗಿ ನನಗೆ ಅವ್ರು ಇಷ್ಟ. ನಾನು ನೋಡಿರಂಗೆ, ಮಿಕ್ಕಿದ್ದು ನನಗೆ ಗೊತ್ತಿಲ್ಲ, ನೋಡಿರಂಗೆ ಮಾತ್ರ ಸೂಪರ್.
ಜೆಂಟ್ಲ್ಮ್ಯಾನ್ ತರ ಹೇಳ್ಬೋದು. ಅಂದ್ರೆ ತುಂಬಾ ತಿಳ್ಕೊಂಡು ಮಾತಾಡೋದಕ್ಕೂ ಸುಮ್ಮನೆ ಏನೋ ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ತುಂಬಾ ತಿಳ್ಕೊಂಡಿದ್ದಾರೆ ಅಪ್ಪ, ಮಾತಾಡೋ ಶೈಲಿಯಲ್ಲೇ ಗೊತ್ತಾಗ ಸರ್ ಸುದೀಪ್ ಸರ್. ಆಮೇಲೆ ಈ ಮೇಕಪ್ ಅಂತ ಬಂದಾಗ, ಯಾಕಂದ್ರೆ ಅದೇ ಫೀಲ್ಡ್ ಇರೋದ್ರಿಂದ ನಿಂತು ಯಾರನ್ನ ಹೆಚ್ಚಿಗೆ? ನನಗೆ ರಾಮಕೃಷ್ಣನ ಇಷ್ಟ ಸರ್. ನಮ್ಮ ದೊಡ್ಡ ರಾಮಕೃಷ್ಣನ ಅಂತ ಇದ್ದಾರೆ. ಅಂಬರೀಷ್ ಅಣ್ಣ, ಉಪೇಂದ್ರ ಅವ್ರಿಗೆ ಮೇಕಪ್ ಮಾಡಿದ್ರು. ಬಟ್ ಏನ್ ಕಾಕತಾಳೀಯ ಅಂತಂದ್ರೆ ಅವ್ರ ಹತ್ರ ನಾನೇನ್ ಕೆಲಸ ಮಾಡಿಲ್ಲ. ಅಂದ್ರೆ ನೋಡಿ ಸರ್, ಈಗ ನಾವೀಗ ಕೆಲಸ ಮಾಡ್ಲೇಬೇಕು ಅಂತೇನಿಲ್ಲ. ಅವ್ರೇನೋ ಒಂದು ಹೇಳ್ತಾರೆ, ಅವ್ರೇನೋ ಒಂದು ಮಾತಾಡೋ ರೀತಿ ಅವ್ರನ್ನ ನೋಡ್ಕೊಂಡು ಕಲ್ತ್ಕೊಂತೀವಲ್ಲ, ಅಯ್ಯಪ್ಪ ನಂಗೆ ತುಂಬಾ ಇಷ್ಟ. ಅಂದ್ರೆ ಏನಕ್ಕೆ ಅಂದ್ರೆ ಏನಾದ್ರು ಅಕಸ್ಮಾತ್ ಒಂದು 15 ದಿವಸ ತಿಂಗಳು ಏನಾದ್ರು ಫೋನ್ ಮಾಡಿದ್ರೆ ಅಯ್ಯಪ್ಪ ಮಾಡ್ತಾಯಿರ್ತಾನೆ ನನಗೆ. ಆ ಥರ ಆತ್ಮೀಯತೆ ನಮ್ದು. ಏನಪ್ಪ ಎಲ್ಲಪ್ಪ ಹೆಂಗಪ್ಪ ಅವ್ರಿಗೆ ಹೆಂಗಪ್ಪ ಇದ್ರ ಮಕ್ಳು ಮಿಕ್ಕಿದ್ದು ಮಾತಾಡೋದು, ಹೆಂಗಪ್ಪ ಇದ್ರ ಮಕ್ಳು, ಹೆಂಗಪ್ಪ ಆರೋಗ್ಯ ಚೆನ್ನಾಗಿದೆಯೇನಪ್ಪ, ಏನು ಮಾಡ್ತಿದ್ಯಪ್ಪ, ಈಗೆಲ್ಲ ಹೋಗಿ ಕೆಲವನಪ್ಪ ಅಂತ ಅವರೇ ಮಾತಾಡ್ಬಿಡ್ತಾರೆ ಡೈರೆಕ್ಟ್. ನಾನೇನು ಮಾತಾಡೋದೇ ಬೇಡ, ನಾವು ಫೋನೇ ಮಾಡಿದ್ವಲ್ಲಪ್ಪ, ಸಿಗ್ಲೇ ಇಲ್ವಲ್ಲಪ್ಪ ಅಂತಾರೆ. ನನಗೆ ಏನು ಅಂದರೆ ಇವಾಗಲೂ ರಾಮಕೃಷ್ಣಣ್ಣ ಅಂತಂದರೆ ದೊಡ್ಡ ಬೇರೆಯವರೆಲ್ಲ ಅಂತ ಇದು ಮಾಡ್ತಾರೆ. ನಮ್ಗೊಂಥರ ಅವರು ಆತ್ಮೀಯರಾಗೋ, ತುಂಬಾ ದೊಡ್ಡ ಅವ್ರು ದೊಡ್ಡದು ಹೆಸರಿದೆ. ಅವ್ರ ಜೊತೆ ಬೆಳೆದ್ರು 100 ಜನರಿದ್ದಾರೆ. ಅವ್ರ ಹತ್ರ ನಾನು ಯಾವಾಗಲೂ 1 ದಿವಸ 2 ದಿವಸ ಆ ಥರ ಹೋಗಿರ್ಬೋದು, ಪರ್ಮನೆಂಟ್ ಅವ್ರ ಹತ್ರ ಮಾಡಿಲ್ಲ. ಆದ್ರೂ ನಮ್ದು ಅವ್ರದ್ದು ಆತ್ಮೀಯತೆ ಅದೇನೋ ಗೊತ್ತಿಲ್ಲ. ಇಲ್ಲಿ ವಿಗ್ ಕುಮಾರ್ ಅಂತ ಇಲ್ಲಿ ಅನ್ನಪೂರ್ಣೇಶ್ವರಿ ಕಾಮಾಕ್ಷಿಪಲ್ಲಿ ಆಫೀಸ್ ಇರ್ತಿತ್ತು, ಅಲ್ಲಿ ಬರ್ತಿದ್ರು. ಅಲ್ಲಿ ನನಗೆ ಆಕ್ಚುಲಿ ಪರಿಚಯ ಇತ್ತು, ಶೂಟಿಂಗಲ್ಲ. ಅಲ್ಲಿ ಪರಿಚಯ ಆಗಿ ತುಂಬಾ ಕ್ಲೋಸ್ ಆಗ್ಬಿಟ್ರು. ಅಂದ್ರೆ ಏನಾಗುತ್ತೆ, ಈಗ ಅಪ್ಪಿ ಸಾರು ಶಾಂತಿ ಇರೋ ರೀತಿಲಿ ಹೆಂಗೆ ನಾವು ಒಂದು 10 ನಿಮಿಷ ಮತ್ತೆ ಇವ್ರು ಬಿಡಿ ಅವ್ರು ಬಿಡಿತಾರ ಅಂತೀವಿ, ಅವ್ರನ್ನ ಮಾತ್ರ 10 ನಿಮಿಷ ಮಾತಾಡ್ತೀನಿ, ಏನಪ್ಪ ಇವ್ರಿಗೆ ಎಷ್ಟು ಅಂತ ಅಂದ್ಕೊಂಡ್ರು ಅನ್ಸುತ್ತವ್ರು. ಅದಕ್ಕೆ ಅಷ್ಟು ಆತ್ಮೀಯವಾಗಿ ನಮ್ಮನ್ನ ಇಟ್ಕೊಂಡ್ರು ಇಲ್ಲಿವರೆಗೂ. ಓಕೆ ಶಾಂತು, ಇಷ್ಟೆಲ್ಲ ಆಯ್ತು. ಹೀಗೆ ನಿನಗೆ ಈ ಇಂಡಸ್ಟ್ರಿ ಸಾಕು, ಎಲ್ಲೋ ಒಂದಷ್ಟು ಕೆಲವೊಂದು ಕಡೆ ನೋವುಗಳಾಗುತ್ತೆ, ಅವಮಾನಗಳು ಆಗುತ್ತೆ, ಸನ್ಮಾನಗಳು ಆಗುತ್ತೆ. ಆ ಥರದ್ದು ಒಂದು ಏನಾದರೂ ಘಟನೆಗಳು ನಿನಗೆ ಹಂಗೆ ಯಾವ ಥರ ನಡೆದಿದ್ದು? ಹಿಂಗಂತ ಅಯ್ಯೋ ಯಾಕೆ ಬಂದೆ ಇಲ್ಲಿಗೆ, ನಾನು ಬರಬಾರ್ದಾಗಿತ್ತು, ಹಿಂಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅನ್ಸಿದೆ ಸರ್. ಅಂದ್ರೆ ಮೇಕಪ್ ಮ್ಯಾನ್ ಆದ್ಮೇಲೆ ಅನಿಸ್ತಿಲ್ಲ, ಅವಾಗ ಹೆಂಗೋ ತಗೊಂಡು ಹೋಗ್ಬಿಡ್ತು, ಹೇಳ್ತಿಲ್ಲ ಬ್ರೈಡಲ್ಲ ಮತ್ತೊಂದು ಮಗದೊಂದು ಸಿನಿಮಾ ಅಸ್ಟೆಂಟ್ ಆಗಿದ್ದಾಗ ನನ್ಗೆ 1,000 ರೂಪಾಯಿ ಸರ್ ಪೇಮೆಂಟ್. 1,000 ರೂಪಾಯಿ ಪೇಮೆಂಟು, ತಿಂಗಳಿಗೆ 20 ರೂಪಾಯಿ ಕನ್ವೆನ್ಸ್. ನಂದು ಹೆಂಗೆ ಅಂದ್ರೆ ಹೇಳಕ್ ಉತ್ತರ ಆಗುತ್ತೆ ನನಗೆ. ಈಗ ನೀವು ಕೇಳ್ತೀರಾ ಅಂತ ನನಗೆ ಸುಳ್ಳು ಹೇಳಕ್ ಬರಲ್ಲ. ನಾನು ನನ್ನ ಬಾಡಿಗೆ, ನನ್ನ ಖರ್ಚು ಎಲ್ಲ ಇದು ಮಾಡಿ ನಾನು ಅವತ್ತು ನಮ್ಮ ಮನೆಗೆ, ಅಂದರೆ ನನ್ನ ಹೆಚ್ಕೊಂಡು, ಅಂದರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ, ಮಗ ಏನೋ ಮಾಡ್ತಾವನೆ ಅಂತ 500 ರೂಪಾಯಿ ಅವತ್ತು ನಾನು ಕಳಿಸ್ತಿದ್ದೆ ಅವ್ರಿಗೆ. ಅವ್ರು ಯಾವತ್ತು ನನಗೆ ದುಡ್ಡು ನಮ್ಮ ಮನೇಲಿ ಕೇಳದ್ಬಿಟ್ರು, ಅವತ್ತು ಅದನ್ನ ಹಂಗೆ ಕೊಡಕ್ಕೆ 500 ರೂಪಾಯಿ ಕೊಡಕ್ಕೆ ಒಂದು 5,000 ಮಾಡಿ ನಮ್ಮ ಅಣ್ಣಗೆ ಕೊಟ್ಟೆ. ಅವ್ನ ಜೊತೆ ಇದ್ದೀನಿ ಅಂತಂದ್ರೆ ಅಡ್ವಾನ್ಸ್ ಹೊತ್ತು ಕೊಡ್ಬೇಕು ಸರ್ ಬೆಂಗಳೂರಲ್ಲಿ. ಅದಿಲ್ಲ ನಾನು ಇಷ್ಟು ವರ್ಷ ಇಟ್ಕೊಂಡ ಕೊಟ್ಟೆ, ಅದನ್ನ ಹಂಗೆ ಬಿಟ್ಬಿಟ್ಟೆ, ಅದು ಸೆಕೆಂಡರಿ, ಅದನ್ನ ಇದು ಮಾತಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು ಹಂಗೆ ನಾವು ದಿನದ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಬಟ್ ಅಂದು ಅನ್ನಿಸ್ತು ನೀವು ಹೇಳ್ದಂಗೆ, ಇದು ಯಾಕಪ್ಪ ಬೇಕು ಈ ಬ್ಯಾಗ್ ನೆತ್ತಂದ್ರೆ ನಮ್ಮ ಶೂಟಿಂಗ್ ಹೋಗೋದು ಬ್ಯಾಗ್ ನೆತ್ತಾಕೆಲ್ಲ ಟೀಚರ್ ಮಾಡಬೇಕು. 9 ಗಂಟೆ ಪ್ಯಾಕಪ್ ಆಗುತ್ತೆ, ಮನೆಗೆ 10-11 ಗಂಟೆ ಆಗುತ್ತೆ, ಮತ್ತೆ ಅಲ್ಲೇನೋ ಒಂಚೂರು ಕೆಲಸ ಇರುತ್ತೆ, ಮೇಕಪ್ ಜನ ಮುಗಿಸ್ಬೇಕು, ಮಲಗಬೇಕು, ಮತ್ತೆ 5 ಗಂಟೆಗೆ ಏನಾಗಬೇಕು. ಇದು ಯಾವ್ದು ಗುರು ಹಣೆ ಬರ ಅಂದರೆ ನಾನು ಹೇಳ್ತೀನಿ, ನಾನು ಅಂದ್ಬಿಟ್ಟಿದ್ದೀನಿ ಅವಾಗ, ಅದಕ್ಕೆ ಗೊತ್ತಾಗಲ್ಲ. ನಮ್ಮ ಅಪ್ಪ ಏನಾದ್ರು ಒಂಚೂರು ಮಾಡಿದ್ರು ನಾನು ರಾಜ್ಯ ಥರ ಆರಾಮಾಗಿ ಊರಲ್ಲಿ ಇರ್ಬೋದಾಗಿತ್ತಲ್ಲ. ನಮ್ಮ ಫ್ರೆಂಡ್ಸ್ಗಳು ಇದ್ರು ಆರಾಮಾಗಿ, ಇವ್ರು ಏನು ಮಾಡಲಿಲ್ಲ, ನಾನು ಅಲ್ಲೂ ಇರೋಕ್ಕಾಗಲ್ಲ. ಒಂದು ಸ್ಟೇಜು ಒಂದು ಇರುವಂತ ಬಂದ್ಬಿಡಿದ್ಮೇಲೆ ಮನುಷ್ಯನಿಗೆ ಒಂದು ಮೆಚುರಿಟಿದ ಬಂದಮೇಲೆ ಏನೋ ಒಂದು ಹಾಕಬೇಕು ಅನ್ಸುತ್ತೆ, ಏನೋ ಒಂದು ನೋಡಬೇಕು ಅನ್ಸುತ್ತೆ, ಅಥವಾ ಏನೋ ಮಾಡಬೇಕು ಅನ್ಸುತ್ತೆ. ಅದು ಯಾವುದಕ್ಕೂ ಆಪ್ಷನ್ ಇರಲ್ಲ ಊರುಗಳಲ್ಲಿ, ತುಂಬ ಕಷ್ಟ. ನಮ್ಗೇನೋ ಒಂದು ಬಟ್ಟೆ ಹಾಕಬೇಕು ಅಂದ್ರೆ ಅವ್ರು ಕೊಡ್ಸೋಕ್ಕೆ ಆಗಲ್ಲ ಅಂತಲ್ಲ, ಅವ್ರ ಕೆಪಾಸಿಟಿ ಅವ್ರು ಕೊಡಿಸ್ತಾರೆ. ಬಟ್ ನನಗೆ ಅಂತ ಬಂದ್ಬಿಟ್ಟು ಮತ್ತಂತೂ ಹೋಗೋಕ್ಕಾಗಲ್ಲ. ಇದನ್ನ ನಾವು ಪಟ್ಟಿದ್ದೀನಿ ಸರ್, ಅಂದರೆ ಪಟ್ಟಿದ್ದೀನಿ. ಹೋಗ್ಬಿಡೋಣ ಅಂತ ಅನ್ನಿಸ್ತು, ಹೋಗಕ್ಕೆ ಕಡೆಗೆ ಆಗೋದೇ ಇಲ್ಲ. ಏನಕ್ಕೆ ಅಲ್ಲಿ ಹೋದ್ರು ಅದೇ ಹಣೆ ಬರ, ಏನೂ ಇಲ್ಲ. ಇಲ್ಲಿದ್ದ ಅಟ್ಲೀಸ್ಟ್ ಕಷ್ಟನೋ ಅಷ್ಟನೋ ನೋಡ್ಬಿಟ್ಟು ಮಾಡೇ ಬಿಡೋಣ ಅಂತ ನಮ್ಮ ಲೋಕಣ್ಣ ಪಾಪ ಸಾತಾಗಿ ನಿಂತ್ಕೊಳ್ಳೋಣ. ಅಂದರೆ ನಮ್ಗೆ ಏನಾದ್ರು ಕೆಲಸ ಇಲ್ಲ ಅನ್ಸುತ್ತೆ. ರಾಜ್ಕುಮಾರ್ ಈಗ ಇದಾಗ್ಬಿಡ್ತಾರ ಸರ್, ಆ ಟೈಮಲ್ಲಿ ಅವ್ರ ಸ್ಪರ್ಶ ಸಿನಿಮಾ ಏನೋ ರಿಲೀಸ್ ಆಗಿತ್ತು, ಅಂದರೆ ಸುದೀಪ್ ನೆನಪಿದೆ ನನಗೆ. ಅವ್ರು ರಾಜ್ಕುಮಾರ್ 3 ತಿಂಗಳು ಏನೋ ಅನ್ಸುತ್ತೆ, ಶೂಟಿಂಗು ಏನು ಇರಲಿಲ್ವಲ್ಲ, ಅವನು ಆಟ ಓಡಿಸ್ತಿದ್ದ, ಅವ್ನು ನೋಡ್ಕೊಂಡ. ನಾನಿವತ್ತು ಹೆಂಗೆ ಏನಕ್ಕೆ ಇಷ್ಟಪಡ್ತೀನಿ, ಏನು ಇದು ಮಾಡ್ತೀನಿ ಅಂತಂದರೆ, ಅವನೊಂದು ಈಗ ಏನಾಗುತ್ತೆ, ಸ್ವಂತ ಅಣ್ಣ ತಮ್ಮನೇ ನೋಡಲ್ಲ ಸರ್, ನಾನು ಕಣ್ಣಿಂದ ನೋಡ್ಬಿಟ್ಟಿದ್ದೀನಿ. ಕಣ್ಣಿಂದಲೇ ನೋಡಿ ಸ್ವಂತ ಅಣ್ಣ ತಮ್ಮನೇ, ಅವನು ಸ್ವಂತ ತಮ್ಮಲ್ಲ ಮಗನ ಥರ ನಾನು ಟ್ರೀಟ್ ಮಾಡೋದು. ಇವತ್ತು ನಾನು ಮದುವೆಯಾಗಿ ಒಂದು 12 ವರ್ಷ, ಅವನು ಮದುವೆಯಾಗಲೇ ಒಂದು 20, ಅವ್ರಿಗೆಲ್ಲ ದೊಡ್ಡ ಮಗ ಒಂದು 20-22 ವರ್ಷ ಏನೋ. ಅವನು ನಂದು ಬಾಂಡಿಂಗ್ ಹೆಂಗೆ ಅಂತಂದರೆ, ನಾನು ಹೋಗೋ ಬರೋ ಅಂತಲೇ ಮಾತಾಡೋದು, ಅವ್ನು ಎಲ್ಲಿದ್ಯಪ್ಪ ಏನೋ ಎಲ್ಲರೂ ಒಂಥರ ಅದೇನೋ ನನಗೆ ಅವನು ಒಂಥರ ಗಾಡ್ ಫಾದರ್ ನಮ್ಮ ಅಣ್ಣ. ಓಕೆ ಶಾಂತು, ಇನ್ನು ತೀರಾ ಇದಕ್ಕೆ ಬರೋಣ. ವೈಯಕ್ತಿಕ ಜೀವನಕ್ಕೆ ಅಂತ ಬಂದಾಗ ಮದುವೆ, ಮಕ್ಕಳು, ನಿಮ್ಮ ಮನೆಯವರ ಹೆಸರೇನು, ನಿಮಗೆ ಮಕ್ಕಳೆಷ್ಟು, ಏನು? ಅದೇ ಸರ್, ನಮ್ಮ ಅಕ್ಕನ್ನ ಮದುವೆ ಮಾಡಿಕೊಟ್ವಲ್ಲ, ಅವರು ಟೀಚರ್, ಅವರು ಗೌರ್ಮೆಂಟರು, ನಮ್ಮ ಅಕ್ಕನ ಟೀಚರ್. ಅವ್ರಿಗೆ ಮದುವೆ ಮಾಡಿಕೊಟ್ಟು ಬಾದಾಮಿ ಹತ್ರ ಅವರು. ನಾನು ಇನ್ನೆಲ್ಲೂ ಹೆಣ್ಣು ನೋಡೋಕೆ ಹೋಗಿಲ್ಲ ಸರ್. ಉಪ್ಪಿಟ್ಟು, ಕೇಸರಿ ಬಾತು, ಟೀ, ಕಾಫಿ ಏನು ಕುಡಿಲಿಲ್ಲ. ನಮ್ಮ ಅಕ್ಕನೇ ಫಿಕ್ಸ್ ಮಾಡಿಬಿಟ್ರು, ಇನ್ನೇನಪ್ಪ ಈ ಥರ ಅವ್ರ ತಂಗಿ ಇದ್ದಾರೆ,
ಅವ್ರ ತಂಗಿನೇ ಹಂಗೆ ಮದುವೆ ನೀವು ಅಂತಂದರೆ ಮಾತಾಡ್ಬಿಟ್ಟು ಮದುವೆ ಆಗ್ಬಿಡೋಣ. ನಾನೇನಂದೆ ನಮ್ಮ ಅಕ್ಕನ ಮದುವೆ ನಾನು ಸಾಲ ಮಾಡ್ಬಿಟ್ಟಿದ್ದೆ. ಅವಾಗಲೇ ಲಕ್ಷಾನ್ಗಟ್ಟಲೆ ಸಾಲ, ಇವಾಗಲೂ ಲಕ್ಷ ಅಂದರೆ ಭಯ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಅವಳ ಮದುವೆಗೆ ನಾನೆಲ್ಲ ಸಾಲ ಮಾಡಿದ್ದೆ. ನಾನೇ ಅಂದೆ ನೋಡಿ, ನಾನು ಅಂದರೆ ನೋಡ್ಬಿಟ್ಟಿನಲ್ಲ, ಈಗ ನಾನು ಇನ್ನೊಂದು ಹೆಣ್ಮಕ್ಳನ್ನ ಕರ್ಕೊಂಬಂದು ನಾನು ಜೊತೆಲಿ ಇಟ್ಕೊಂಡು ಇದಿಲ್ಲ ಅದಿಲ್ಲ, ಅವ್ರು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅದು ಎಲ್ಲರಿಗೂ ಒಂದು ಅನುಭವ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನಂದು ಏನಿದೆ ನಿಮ್ಮ ಮದುವೆ ಏನು ನನ್ನ ಕರ್ತವ್ಯ, ಅದು ನನ್ನ ಕರ್ತವ್ಯ, ಅದೇ ನಾನು ಎಲ್ಲರೂ ಮಾಡೋದೇ ನಾನು ಮಾಡಿದ್ದೀನಿ, ಸ್ಪೆಷಲ್ ಮಾಡಿಲ್ಲ, ಅದೆಲ್ಲ ತೀರಿಸ್ತೀನಿ. ಒಂದು ಚಿಕ್ಕದಾಗಿ ಒಂದು ಬಾಡಿಗೆ ಕಟ್ಟಕ್ಕಲ್ಲ ಸರ್ ನಮ್ಮ ಶೂಟಿಂಗಲ್ಲಿ, ಒಂದು ಚಿಕ್ಕ ಮನೆ. ನಾನು ಇಷ್ಟೇ, ನನಗೆ ಕ್ಲೀನಾಗಿ ಬೋಲ್ಡಾಗಿ ಮಾತಾಡ್ತಿದ್ದು, ಒಂದು ಮನೆ ಲೀಸ್ ಹಾಕ್ಸ್ಕೊಂತೀನಿ, ಒಂದು ಮನೆಗೆ ಏನು ಬೇಕೋ ಅದು ತಗೊಂತೀನಿ, ಮದುವೆ ಕರ್ಕೊಂಬರ್ತೀನಿ, ಮದುವೆ ಆಗ್ತೀನಿ ಅವಾಗ ಅಂತ ಅಂದೆ. ನಮಗೆ ಆಯ್ತಪ್ಪ, ನಿಮಗೆ ನನ್ನ ನೋಡಿ ಸರ್, ನಮ್ಗೆ ಏನು ಪುಣ್ಯ ಅಂದರೆ ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ನಮ್ಮ ಅಕ್ಕ ಆಗಲಿ, ನೀನು ಏನು ದುಡಿತೀಯಾ, ನೀನು ಏನು ಮಾಡ್ತಿದ್ಯಾ, ನೀನು ಎಲ್ಲಿ ಹೋಗ್ತೀಯಾ ಕೇಳಲೇ ಇಲ್ಲ ಸರ್ ಇಲ್ಲಿವರೆಗೂ. ನಾನು ಬಂದಿಲ್ಲ 25 ವರ್ಷ 26 ವರ್ಷ ಆಯಿತು. ನೀನೇನು ದುಡಿತೀಯ ಅಂತ ನಮ್ಮ ಅಪ್ಪ ಕೇಳಿದ ಸರ್, ನಮ್ಮ ಅಮ್ಮ ಕೇಳಿದ, ನಮ್ಮ ಅಕ್ಕ ಕೇಳಿದ. ನನ್ನ ಹೆಂಡತಿ ಸ್ಟಾರ್ಟಿಂಗಲ್ಲಿ ಬಂದಾಗ ಏನು ಹಿಂಗೆ ನೋಡಮ್ಮ, ನಿಮ್ಗೆ ಏನು ಬೇಕೋ ಹೇಳ್ಕೊಡ್ತೀನಿ. ಏಕೆಂದ್ರೆ ನಾನು ಎಷ್ಟು ದುಡಿತೀನಿ ನನ್ನ ಗೌರ್ಮೆಂಟ್ ಕೆಲಸ ಅಲ್ಲ, ನಾನು 10,000 ರೂಪಾಯಿ ದುಡಿಬೋದು, 1,00,000 ದುಡಿಬೋದು. ನೀನು 1,00,000 ದುಡ್ದಾಗ ಖುಷಿ ಪಟ್ಬಿಟ್ಟು ಏನು ಇಲ್ದಾಗ ಅನ್ನೋದು ಬೇಡ, ನಿನ್ಗೆ ಏನು ಬೇಕೋ ಅದನ್ನೆಲ್ಲ ನಾನು ಮಾಡೋ ಜವಾಬ್ದಾರಿ ನಂದು. ಮನೆ ಮಾಡಿ ಒಂದು ಈಸಿ ಮಾಡಿ ಕರ್ಕೊಂಬಂದಿದ್ದೀನಿ ಅಂದರೆ ನೀನು ಹೆಂಗೆ ನೋಡ್ಕೋಬೋದು, ನೀನು ಯೋಚನೆ ಮಾಡೋದೆ. ಏನು ಮಾತಾಡಿದ್ದಿಲ್ಲವರೆಗೂ ನನ್ನ ಅಕೌಂಟ್ ಇದನ್ನು ಪಾಸ್ಬುಕ್ಕು ತೆಗೆದು ನೋಡೋಲ್ಲ, ಅಷ್ಟೊಂದು ಇದಾಗಿ ಆರಾಮಾಗಿದ್ದಾರೆ. ನೀಲ ಅಂತ ನಮ್ಮ ಮಿಸಸ್ ಹೆಸರು, ಓದಿದ್ದಾರೆ, BSc ಓದಿದ್ದಾರೆ, ಬಟ್ ಎಲ್ಲೂ ಹೋಗಲ್ಲ, ಹೌಸ್ ವೈಫು. ಏನಕ್ಕೆ ಅಂದರೆ ನಾವು ಮದುವೆಯಾಗಿ 1 ವರ್ಷಕ್ಕೆ ಒಂದು ಮಗು ಆಯಿತು, ಅಲ್ಲಿಗೆ ಮಗು ನೋಡ್ಕೊಂಡು ಇದ್ರಲ್ಲಿ ಅವ್ರು ಬ್ಯುಸಿಯಾಗಿ. ಅದು ಬಿಟ್ಟು ಇನ್ನೊಂದು 5ನೇ ವರ್ಷಕ್ಕೆ ಇನ್ನೊಂದು ಮಗು, ಫಸ್ಟು ವಿವೇಕ್ ಅಂತ, ಈಗ ಈಗ 6 ವರ್ಷ ಆಯಿತು ತಶ್ವಿನ್ ಅಂತ. ಇಬ್ಬರು ಗಂಡು ಮಕ್ಕಳು ಸರ್, ಈ 2 ಟಗರು ಮರಿಗಳು. ಆ 2 ಟಗರು ಮರಿಗಳು ನಾವಿಬ್ಬರು ನೋಡ್ಕೊಂಡು ಇದ್ದೀವಿ ಸರ್. ಓಕೆ, ನೀನು ಒಂದು ಹೇಳಿದ್ರೆ ನನಗೆ ಒಂದು ತುಂಬ ಖುಷಿಯಾಗಿದ್ದೇನು ಅಂತಂದರೆ, ಇಲ್ಲಿ ನಾವು ಒಂದು ತಿಂಗಳಿಗೆ 1,00,000 ದುಡಿತೀವಿ, ಒಂದೊಂದ್ಸರಿ 10,000 ರೂಪಾಯಿ ಇರುತ್ತೆ, ಒಂದೊಂದ್ಸರಿ ಏನೂ ಇಲ್ಲ. ಅಂತಹ ಸಂದರ್ಭಗಳು ಬಂದಾಗ ನಿನ್ನ ಮನೆಯವರು ಹೇಗೆ ಒಂದು ಸಾಥ್? ಅವು ಹೆಂಗೆ ಅಂದರೆ ಸರ್ ಕೇಳಲೇ ಇಲ್ಲ, ಅವನು ಅಷ್ಟು ಹೇಳ್ಬಿಟ್ನಲ್ಲ ಮಾತು. ಆಮೇಲೆ ಅವ್ರು ಯಾವತ್ತೂ ತೊಂದರೆ ಆ ಥರ ನಾನು ನಡ್ಕೊಳ್ಳೋದಿಲ್ಲ. ಅಂದರೆ ನನ್ನ ಹತ್ರ ನಾನು ಹೆಂಗೆ ಅಂತಂದರೆ, ಈಗ ನಿಮ್ಗಳ ಹತ್ರ ಯಾರುಗಳ ಹತ್ರ ಕಲ್ತಿದ್ದು ಅನ್ಸುತ್ತೆ, ನೋಡಪ್ಪ ಇದು ಶೂಟಿಂಗು ನೀವು ಹೇಳಿರ್ಬೋದು, ಇನ್ನೊಂದಷ್ಟು ಜನ ಹೇಳಿರ್ಬೋದು, ಇಲ್ಲಿ ಯಾವ ಕೆಲಸ ಇರುತ್ತೋ ಗೊತ್ತಿಲ್ಲ, ಏನೋ ಇದ್ದಾಗ ಅಂದ್ರೆ ನಮ್ಮ ಕೈ ಏನೆಲ್ಲ ತಗೊಂಡು ಇಲ್ಲಿ ಇಟ್ಕೊಳ್ಳೋ ಥರದ್ದೇನಲ್ಲ, ನಮ್ಮದು ಒಂದು ಸ್ವಲ್ಪ ಧಾರಾಳನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಸುತ್ತಮುತ್ತ ಇರ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಆದರೂ ಸಹಿತ ನಮಗೇನು ಫ್ಯಾಮಿಲಿಗೆ ಒಂಚೂರು ಬೇಕೋ ಅದನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಂಡಿದ್ದರಿಂದ ಇಲ್ಲಿವರೆಗೂ ಕರೋನಾದಲ್ಲೂ ಸಹಿತ ಊರಿಗೆ ಹೋಗಿ ಆರಾಮಾಗಿ ಇದ್ದು ಬಂದು ಸರ್, ಏನು ತೊಂದರೆ ಆಗಿಲ್ಲ. ಕಮಿಟ್ಮೆಂಟ್ಗೆ ಒಂದು ಕ್ಲಿಯರ್ ಆಯಿತು. ಅದೇನೋ ನನಗೆ ನಾನು ಮಾಡಿದ್ದೀನಿ ಅಂತಲ್ಲ, ದೇವ್ರ ದಯ ಇರ್ಬೋದು. ಅಂದರೆ ನಾವು ಆ ಕೆಲಸಕ್ಕೋ ಆ ಟೈಮ್ಗೋ ಆ ಜನಕ್ಕೋ ಕೊಡೋ ಒಂದು ರೆಸ್ಪೆಕ್ಟೋ ಅಥವಾ ನಮ್ಗೆ ಒಳ್ಳೇದಕ್ಕೋ ಅದು ಗೊತ್ತಿಲ್ಲ, ಚೆನ್ನಾಗಿತ್ತು ಸರ್ ಅಷ್ಟೇ, ಅದಷ್ಟಂತೂ ಹೇಳ್ಬೋದೆ. ಅದಕ್ಕೆ ಅವಳು ನನ್ನ ಯಾವತ್ತೂ ಇದು ಮಾಡ್ತಿರ್ಲಿಲ್ಲ ಇಲ್ಲಿವರೆಗೂ ಏನು. ಅಂದರೆ ನೋಡಿ 2026ನೇ ಇಸ್ವಿ 2000 ಇಸ್ವಿ ಬಂದಿದ್ದು 26 ವರ್ಷ ಜೀವನದಲ್ಲಿ ಹೆಂಗೋ ಹಂಗೆ ನಡ್ಕೊಂಡು ಹೋಯ್ತು. 26 ವರ್ಷ ಅಂತ ನೀವು ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಒಂಥರ ಆಗ್ತಾ ಇದೆ. 20 ವರ್ಷ ಹೋಗ್ಬಿಟ್ಟು ಮುಂದಕ್ಕೆ ನಾವು ಆಲ್ರೆಡಿ ಅಂತ ನನ್ನ ಏಜ್ಗಿನ ನನ್ನ ಇದರಲ್ಲಿ ಎಕ್ಸ್ಪೀರಿಯನ್ಸೇ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಮೇಕಪ್ಪಲ್ಲಿ. ಓಕೆ, ಈಗ ಹೇಗೆ ಇದು ಅಂತ ಗೊತ್ತಾಗ್ತಿಲ್ಲ ನನಗೆ. ಇಂಡಸ್ಟ್ರಿಲಂತೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುದೀಪ್ ಅವರು ಅಂತ ಹೇಳಿದೆ. ಹಾಂ ಸರ್, ಅಂದರೆ ಇದು ಸೀರಿಯಲ್ ಇಂಡಸ್ಟ್ರಿ ಅಂತ ಕೇಳ್ತಿದ್ದೀರಾ ಸರ್? ನಾನು ಹೇಳಿದೆ ಅಷ್ಟೇ. ಅಲ್ಲ, ಸೀರಿಯಲ್ ಇಂಡಸ್ಟ್ರಿಲಿ ಆಲ್ ಫೇವ್ರೇಟ್ ನೀವೇ ಬಿಡಿ. ಅಂದರೆ ಈಗ ನಿಮ್ಮ ಪಕ್ಕದಲ್ಲಿ ಕುತ್ಕೊತಿದ್ದೀವಿ ಅಂತ ನಾವು ಮಾತಾಡೋಂಗಿಲ್ಲ ಅಷ್ಟೇ. ಅದು ಇದು ಏನಕ್ಕೆ ಅಂದರೆ ಸರ್, ನಾನು ನೋಡ್ತಾ ಇದ್ದೆ ಕುಂಕುಮಾಗ್ಯ ಸೀರಿಯಲ್ಲು, ಒಂದು ಪೇಜ್ ಹಿಂಗೊಂದು ಪೇಜ್ ಎಲ್ಲ ಕೊಟ್ಟರೆ ಹಿಂಗೆ ನೋಡ್ಬಿಟ್ಟು ಹಿಂಗೆ ಕೊಟ್ಬಿಡ್ತಿದ್ರಿ. ನಿಂದೆ ಆ ಸ್ಟೈಲ್ ರೆಡಿ ಆಗ್ಬಿಟ್ಟಿರ್ತಿದ್ರಿ ನೀವು. ಅದು ಅಂದರೆ ನಾನು ಒಬ್ಬನೇನು ಹೇಳಬೇಕಾಗಿಲ್ಲ, ಈಗ ಇಂಡಸ್ಟ್ರಿನೇ ಹೇಳುತ್ತೆ. ಏನಾಗುತ್ತೆ ಅಂದರೆ ಸರ್, ಈಗ ಅಪ್ಪಿ ಸರ್ ಅಂದರೆ ಶಾಂತು ಇಬ್ಬರು ಅಂತ ಅಂದ್ಕೊಳ್ಳಿ, ಇಲ್ಲಿ ನಮಗೆ ಆದರೂ ಇರ್ತಾರೆ, ಆಗದೇ ಇರೋರು ಇರ್ತಾರೆ. ನೀವು ಚೆನ್ನಾಗಿ ಮಾಡಿದರೆ ಇನ್ನೂ ಮಾಡ್ಬೋದಾಯ್ತು, ನಾನೇನಾದ್ರು ಚೆನ್ನಾಗಿ ಮಾಡಿದ್ರೆ ಇವನೆಲ್ಲ ಅರ್ತಾರೆ. ನಮ್ಮ ಮನಸ್ಸಿಗೆ ತೃಪ್ತಿ ಇದೆ. ಯಾರೋ 4 ಜನ ನಮಗೆ ಪರವಾಗಿಲ್ಲ ಅಂತಂದರೆ ಅದು ಖುಷಿ ಸರ್. ಆ 4 ಜನ ನಿಮಗೆ ಅಲ್ಲ, ನಿಮ್ಗೇನು ಹೇಳೋದು ಬೇಡ, ನಾನು ಫೋನ್ ಮಾಡೆಲ್ಲ ಹೇಳ್ತಿದ್ದೆ ಮುಂಚೆ. ನೀವೆಲ್ಲ ಯಾವ್ದಾರು ಒಂದು ಸೀನ್ ನೋಡ್ಬಿಟ್ಟು ಏನು ಸಾರ್ ಅಂತೆಲ್ಲ ಮಾತಾಡ್ತಿದ್ದೆ. ಹಂಗಾಗಿ ನೀವು ಸೂಪರು. ನನಗೆ ಆಮೇಲೆ ನನಗೆ ಇನ್ನೂ ನೆನಪು ದಿಲೀಪ್ ರಾಜ್ ಅವರು ಕುಂಕುಮ ಭಾಗ್ಯ, ನಿಮ್ದು ಅವ್ರದ್ದು ಏನು ಸಾರ್ ಕಾಂಬಿನೇಷನ್ನು. ನಾನು ಟಚ್ ಬ್ಯಾಗ್ ನೇತಾಡ್ಕೊಂಡು ಒಂದು ಕಡೆ ಮೂಲ ಹಂಗೆ ನಾನೇ ಒಳ್ಳೆ ಸಿನಿಮಾ ನೋಡ್ದಂಗೆ ಫೀಲು ಆ ಥರ ಮಾಡ್ತಿದ್ರಿ. ಅದೆಲ್ಲ ರಿಪೀಟೇ ಆಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ನಾನು ಇಷ್ಟು ವರ್ಷ ಮಾಡ್ಕೊಂಬಂದಿದ್ದೀನಲ್ಲ ಆ ಸೀನ್ಗಳಾಗಲಿ, ಅದು ನ್ಯಾಚುರಲಿಟಿ ಮಾಡೋದಿದೆಯಲ್ಲ ಸರ್, ಹಂಗೆ ಅಷ್ಟು ಸುಲಭವಾಗಿ ನನ್ನ ಪ್ರಕಾರ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಏನೋ ಒಂದು ಮಾಡ್ತಾ ಹೋಗ್ಬೋದು, ಅದು ಆ ನ್ಯಾಚುರಲ್ ಆ್ಯಕ್ಟಿಂಗ್ ನನಗೆ ಇನ್ನೂ ಹಂಗೆ. ನೋಡಿ ನೀವು ಕೇಳಿದ್ಕೆ ನೆನಪಲ್ಲ ಹಂಗೆ ಉಳಿದಿದೆ. ಇಬ್ಬರು ಬರ್ತೀವಿ ಏನೋ ಮನೆ ಹತ್ರ ಬಂದ್ಬಿಟ್ಟು ಏನೋ ಒಂದು ಇಬ್ಬರದು ಡೈಲಾಗ್ ಇದೆ, ಅಳಿಯ ಮಾವ ಅಳಿಯ.
ಹೌದು. ಅವಾಗ ರೀತು ಸಿಂಗು ಅವರಿದ್ರು, ರಾಜೇಶ್ವರಿ ಇದ್ರು. ಹೌದೌದು. ಹಿಂಗೆ ಅದು ಕುಂಕುಮ ಭಾಗ್ಯ ಬಿಡು ಇವತ್ತಿಗೂ ನನಗೂ ಕೂಡ ನನ್ನ ಬ್ಲಾಗಲ್ಲೂ ಎಷ್ಟೋ ಜನ ಕಾಮೆಂಟ್ ಮಾಡ್ಬೇಕಾದ್ರೆ ಹೇಳ್ತಾರೆ ಕುಂಕುಮ ಭಾಗ್ಯ ಅಂತ. ಅದನ್ನ ನಾನು ಮರೆಯಕ್ಕಾಗದೆ 26 ಎಪಿಸೋಡ್ ಅದು 26 ಎಪಿಸೋಡ್ ಆ ಕಾಲಕ್ಕೆ. ಇಷ್ಟ ಆಯ್ತಲ್ಲ, ಒಂದು ಸರಿ ಯೋಚನೆ ಮಾಡ್ತಾ ಹೋದಾಗ ನಮ್ಮ ಒಂದು, ನಾನು ಹೆಚ್ಚಿಗೆ ಟಿವಿ ಸೀರಿಯಲ್ ಇದರದ್ದೇ ಕೇಳ್ತೀನಿ. ಈಗ ನೀನ್ ಬ್ರೈಡಲ್ಲು ಅಥವಾ ಇದು ಅವತ್ತಿನ ಒಂದು ಇದಿತ್ತಲ್ಲ, ಅದನ್ನೇ ನಿನ್ಗೆ ಕೇಳ್ತೀನಿ. ಈಗ ಅವಾಗ ಅಷ್ಟೆಲ್ಲ ದುಡ್ಡಿಲ್ಲ, ಈಗ ದುಡ್ಡಿನ ಮುಖ ನೋಡ್ತಾ ಇದೀವಿ. ಅವಾಗೆಲ್ಲ ಕನ್ವೆನ್ಸು ಪೇಮೆಂಟ್ಗಳು ಇರ್ತಿಲ್ಲ. ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಅನ್ಸುತ್ತಲ್ಲ ನಮ್ಮ ಇಂಡಸ್ಟ್ರಿ. ತುಂಬಾ ಅದ್ಭುತವಾಗಿ ಬೆಳೆದಿದೆ ಸರ್, ಅದ್ಭುತವಾಗಿ ಬೆಳೆದಿದೆ. ಅವಾಗೆಲ್ಲ ನೋಡಿ, ನೀವೆಲ್ಲ ಇಂಥ ಅಂತಿದ್ರದೆಲ್ಲ ಸೆಕೆಂಡರಿ. ಅವಾಗ ಇಷ್ಟು ಬಿಸಿ ಇರ್ತಿದ್ರಿ ನೀವು, 1, 2, 3 ಸೀರಿಯಲ್ ಮಾಡ್ತಿದ್ರಿ, ಎಷ್ಟು ಬಿಸಿ ಇರ್ತಿದ್ರಿ ಅವಾಗ. ಈಗ ಅಂದ್ರೆ ಇವ್ಳು ಬಿಸಿ ಇರ್ಬೋದು. ಏನಾಗಿದೆ ಅಂತಂದ್ರೆ ಈಗ ಹೊಸ ರೂಲ್ಸ್ ಮಾಡ್ಬಿಟ್ಟವ್ರೆ. ಈ ಪ್ರಶ್ನೆ ನನಗೆ ತುಂಬಾ ಜನ ಕೇಳಿ, ಅವಾಗ ಅಷ್ಟು ಬಿಸಿ ಇದ್ರಿ, ಈಗ ಏನು ಅಂತಂದ್ರೆ ಒಂದು ಚಾನಲ್ ಅಲ್ಲಿ ಒಂದ್ ಸೀರಿಯಲ್ ಮಾಡ್ತಾ ಇದ್ರೆ ಆ ಚಾನಲ್ ಅಲ್ಲಿ ಇನ್ನು ಬೇರೆ ಏನೂ ಮಾಡಂಗಿಲ್ಲ. ಅವಾಗ ಏನಿತ್ತು, ನಾನು ETV ಕನ್ನಡದ್ದೇ ಹೇಳ್ತೀನಿ, ಈಗ ಕಲರ್ಸ್ ಕನ್ನಡ ಆಗಿದೆ. ETV ಕನ್ನಡದಲ್ಲಿ ನಾನು ಅಟ್ ಎ ಟೈಮ್ 4 ಮೆಗಾ ಮಾಡ್ತಿದ್ದೆ. ಹೌದು ಕರೆಕ್ಟ್. ತಿಳಿತಾ, ಬದುಕು ಮಾಡ್ತಿದ್ದೆ, ಗುಪ್ತಗಾಮಿನಿ ಮಾಡ್ತಿದ್ದೆ, ಎಲ್ಲ ಮರೆತಿರುವಾಗ ಮಾಡ್ತಿದ್ದೆ, ಮುಗಿಲು, ಹೀಗಿತ್ತು. ಈಗ ಆ ಥರದ್ದಿಲ್ಲ, ಒಂದೇ ಸೀರಿಯಲ್ ಮಾಡಬೇಕು. ಆಮೇಲೆ ಕೆಲವೊಂದ್ಸರಿ ಇನ್ನೊಂದು ಚಾನಲ್ ಅಲ್ಲಿ ಮಾಡಬಾರದು ಅನ್ನೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇದೆಲ್ಲ ಇರೋದ್ರಿಂದ ಬೇಡ, ಅದು ಅವ್ರವ್ರ ವ್ಯವಸ್ಥೆ, ಹಾಗೆ ಇಷ್ಟು ವರ್ಷ 25 ವರ್ಷ ಕಳೆದಿಲ್ಲ ಮಗ. ತುಂಬಾ ತೃಪ್ತಿ ಇದೆಯಾ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ? ತೃಪ್ತಿಯೇ ಇದೆ ಸರ್. ಏನಕ್ಕೆ ಅಂತಂದರೆ ನನಗೂ ಗೊತ್ತಿರಲಿಲ್ಲ ಇದರಲ್ಲಿ ಈ ಥರ ಇದು ಮಾಡ್ತೀವಿ ಬಟ್ ಏನು ಅಂತಂದರೆ ನಮ್ಮ ಇಂಡಸ್ಟ್ರೀಲಿ ನಾವು ದುಡ್ದಿದ್ದು ಒಂದು ಸ್ವಲ್ಪನೇ ಆದರೂ ಕಲ್ತಿದ್ದೀವಿ. ಇಲ್ಲಿ ಕಲಿಯೋದು ಮುಖ್ಯ, ಕಲ್ತಿದ್ದೀವಿ. ಇನ್ನು ಹೊರಗಡೆ ಹೋಗಿ ಮದುವೆ ಮೇಕಪ್ಪು, ಫಂಕ್ಷನ್ ಮೇಕಪ್ಪು ಅಲ್ಲಿ ದುಡ್ದಿದ್ದೀವಿ, ಅದೆಲ್ಲ ಏನು ತೊಂದರೆ ಇಲ್ಲ. ನನಗಂತೂ ನನ್ನ ಪರ್ಸ್ನಲಿ ಸರ್ ನನಗಂತೂ ಇದಿಲ್ಲ, ತೃಪ್ತಿ ಇದೆ ಸರ್. ಏನಕ್ಕೆ ಅಂತಂದರೆ ಈಗ ಬಣ್ಣ ನಮ್ಮನ್ನು ಕೈ ಹಿಡಿದಿದೆ, ಇಲ್ಲ ಅಂತಂದರೆ ತಪ್ಪಾಗುತ್ತೆ. ಬಣ್ಣ ನಾವು ಕೈ ಹಿಡಿದು ಏನೋ ಒಂದು ಸ್ವಲ್ಪ ಜೀವನ ಮಾಡ್ತಾ ಇದ್ದೀವಿ, ಅದರಿಂದ ನನಗೆ ತೃಪ್ತಿ ಇದೆ ಸರ್, ಖಂಡಿತ ತೃಪ್ತಿ ಇದೆ. ಯಾವತ್ತಿದ್ದು ನಾವು ಕನ್ನಡ ಕಿರುತೆರೆ ಇಂಡಸ್ಟ್ರಿಗೆ ಋಣಿಯಾಗಿರ್ತೀವಿ, ಯಾವುದು ಋಣಿಯಾಗಿರ್ತೀವಿ. ಅಲ್ಲ, ನೀನು ಕುಂಕುಮ ಭಾಗ್ಯ ಇದೆಲ್ಲ ಅಂದೆಲ್ಲ ಯಾವ ಥರ ಅಂದ್ಕೊಂಡಿದ್ದೆ ನೀನು? ನಾನು ನಿಮ್ಗೆ ಹೀಗೆ ಕೂತ್ಕೊಂಡು ಅದನ್ನೇ ಸರ್ ಹೇಳಕ್ ಬಂದೆ. ನಾನು ಅವಾಗ ಎಲ್ಲೋ ದೂರದಲ್ಲಿ ಇದ್ಕೊಂಡು ಇದು ಮಾಡ್ತಿದ್ದೆ, ಅದು ಗೊತ್ತಿಲ್ಲ ನೋಡಿ ಸರ್, ಟೈಮ್ ಉನ್ನೋದು ಅಂತ ಅಂತಾರಲ್ಲ, ನಾವು ಅದನ್ನ ನೋಡಿದ್ರೆ ಹೆಂಗಪ್ಪ ಅಂತಿದ್ದು. ಸ್ಟಾರ್ಟಿಂಗ್ ಮುಂದೆ ಮೇಕಪ್ ಮಾಡಲಿ, ಆಮೇಲೆ ನಾನು ಮೇಕಪ್ ನಾನೇ ಮಾಡಕ್ ಶುರುವಾದೆ, ನಾನೇ ಪರ್ಮನೆಂಟ್ ಮೇಕಪ್ ಮಾಡ್ತಿದ್ದಲ್ಲ, ಹಂಗೆ ಅದು. ಆದ್ರೆ ನನಗೆ ಅನ್ಸಿತ್ತು ಹೀಗೆ ಅಂತಲ್ಲ, ಹೇಗೆ ಅಂತ ಹೇಳ್ತೀನಿ ಕೇಳಿಸ್ಕೊಂಡು. ನಮ್ಮ ಶಾಂತು ಇವತ್ತು ಒಂದು ಟಚ್ ಅಪ್ ಆಗಿರ್ಬೋದು, ಆಮೇಲೆ ಮೇಕಪ್ ಇದಿರ್ಬೋದು, ದೊಡ್ಡದಾಗಿ ಬೆಳಿತಾನೆ ಅನ್ನೋ ನಂಬಿಕೆ. ಯಾಕಂದ್ರೆ ನಿನ್ನ ಕೆಲಸದಲ್ಲಿ ನಾನು ನೋಡಿದ್ದೆ. ಹಾಗಾಗಿ ಇವತ್ತೆಲ್ಲ ನಾಳೆ ಈ ತರ ಕೂತ್ಕೊಳ್ಳದೆ ಹೋದ್ರು ಹೀಗೆ ಕೂತ್ಕೊಂಡು ಕಡೆಗೆ ಶಾಂತು ಹೀಗೆ ಅಂತ ಇದು. ಆಮೇಲೆ ನಾನು ನಿನಗೊಂದು ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಅಂತ ಇದ್ದಾಗ ಆತ್ಮೀಯತೆಯಲ್ಲಿ ನೀನು ನನಗೆ ಸಹಕಾರ ಕೊಟ್ಟಿದೆಯಾ. ಈ ಒಂದು ಅಂದರೆ ಮಾರಲ್ ಸಪೋರ್ಟ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು. ಅದಕ್ಕೇ ಹಿಂಗೆ ಯಾಕೆ ನನಗೆ ಶಾಂತು ಬೇರೆಯವ್ರಿಗಿಂತ ಮಿಗಿಲಾಗಿ ವಿಶೇಷವಾಗಿ ಕಾಣ್ತಾನೆ ಅಂತಂದ್ರೆ, ಇಲ್ಲ ಸರ್, ಅದು ನಿಮ್ ದೊಡ್ಡತನ ಸರ್, ಅದು ನಿಮ್ ದೊಡ್ಡತನ. ಈಗ ಜೊತೆಲಿದ್ದರು ಯಾರೇ ಏನೋ ಒಂದು ನಮ್ ಕೈಲಾಗುತ್ತೆ ಅಥವಾ ಬಂದು ಒಂದು ಕೈ ಸಾಥ್ ಕೊಡೋಣ ಅಂತಂದ್ರೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದೇನೋ ನಾನೇನೋ ಸಪ್ರೇಟ್ ಬಂದಿದ್ದೀನಿ ನೋಡಿ ಇದು ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಆ ಥರ ಏನಿಲ್ಲ, ನಮ್ಮ ಮನ್ಸಲ್ಲಿ ಆ ಥರದ್ದು ಏನಿಲ್ಲ. ನಿಮ್ಗೇನೋ ಒಳ್ಳೆ ಥರ ನೀವು ಮಾತಾಡ್ತಿದ್ದೀರ ಅಷ್ಟೇ. ಪ್ರಿಯ ವೀಕ್ಷಕರೇ, ನನ್ನ ಶಾಂತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನ್ನ ಅನ್ಶನ ಈ ಲಾಗ್ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ತಾವು ಮಾತಾಡ್ಬೋದು. ಇಲ್ಲ ಸರ್, ಒಂಥರ ನಾನು ನೋಡ್ತಾ ಇರ್ತೀನಿ, ಮೇಡಮ್ ಕಳಿಸ್ತಿರ್ತಾರೆ ನನಗೆ ಲಾಗು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಿಗಿನಿಂಗು
ನೀವು ಅನ್ಸು ಮೇಡಮ್ ಇಬ್ಬರೇ ಮಾಡ್ತಾ ಇದ್ವಿ, ಅವರು ನಾನು ನೋಡ್ತಾ ಇದ್ವಿ ಜೀವನದ್ದು ಇದನ್ನ ಎಷ್ಟು, ನಾನು ಅದನ್ನ ಹೆಂಡತಿಗೆ ತೋರಿಸ್ತಿರ್ತೀನಿ, ನೋಡಮ್ಮ ಎಷ್ಟು ಇದಾಗಿದ್ದಾರೆ, ನಿನ್ವಾಗಿ ಹಿಂಗೆ ಮಾತಾಡ್ಕೊಂಡು ಹೆಂಗಿದ್ದಾರೆ ಅಂತ. ಆಮೇಲೆ ಈಗ ಆರ್ಟಿಸ್ಟ್ ಅವ್ರು ಇವ್ರದ್ದು ಮಾಡಕ್ಕೆ ಶುರು ಆಗ್ತೀರಾ, ತುಂಬ ಚೆನ್ನಾಗಿದೆ ಸರ್. ನಾನಂತೂ ಇದನ್ನ ಕಂಟಿನ್ಯೂ ವಾಚ್ ಮಾಡ್ತೀನಿ. ಕಳಿಸ್ತಾರೆ ಮೇಡಮ್, ಕಳಿಸಿಲ್ಲ ಅಂದ್ರೂ ನಾನು ಅದು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನನಗೆ ಬಂದ್ಬಿಡುತ್ತೆ, ನಾನು ವಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಿಮ್ಮ ಇದಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್. ನೀವೇನು ಲಾಗ್ ಮಾಡ್ತಿದ್ರೋ ಅದಕ್ಕೆ ಇಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಒಳ್ಳೇದಾಗಿ ಅಲ್ಲ, ಒಳ್ಳೇದಾಗೇ ಆಗುತ್ತೆ. ಓಕೆ, ನಮಸ್ತೆ. ನಮ್ಮ ಶಾಂತು ನೆಕ್ಸ್ಟು ಶಾಂತದ ಬರುತ್ತೆ, ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ.